ಸೊ ಹುಳುಕು ಸಣ್ಣದಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಏನು ತೊಂದರೆ ಇಲ್ಲ ಕ್ಲೀನ್ ಮಾಡ್ರೆ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಲ್ಲಿನ ಲೇಯರ್ ಯಾವಾಗ ಒಳಗಡೆ ಹುಳುಕು ಹೋಗ್ತಾ ಹೋಯ್ತು ಆವಾಗ ನಿಮಗೆ ಸೆನ್ಸಿಟಿವಿಟಿ ಶುರು ಆಗುತ್ತೆ. ಯಾಕಂದ್ರೆ ಕೋಲ್ಡ್ ತಗೊಂಡ್ರಿ, ಬಿಸಿ ಆಹಾರ, ಐಸ್ ಕ್ರೀಮ್ ಇರಲಿ ತಾಗ ಕೂಡ ಜುಮ್ ಅನ್ನೋದು ಆ ಥರ ಆಗೋದು. ಸೊ ಯಾವಾಗ ಹಲ್ಲಿನ ಒಳಗಡೆ ಡೀಪ್ ಲೇಯರ್ಸ್ ಅಲ್ಲಿ ಹುಳುಕು ಅಷ್ಟು ಆಳವಾಗಿ ಹೋಗ್ತಾ ಹೋಯ್ತು ಆವಾಗ ನಿಮಗೆ ಫಸ್ಟಿಗೆ ಏನೂ ತೊಂದರೆ ಇರೋದಿಲ್ಲ, ಬರೀ ಆಹಾರ ಸಿಕ್ಕಾಕೊಳ್ಳೋದು ಮಾತ್ರ ತೊಂದರೆ. ನಂತರ ಆಹಾರ ಸಿಕ್ಕಾಕೊಳ್ಳೋದ್ರಿಂದ ಹಿಡಿದು ಸೆನ್ಸಿಟಿವಿಟಿ ಶುರುವಾಗುತ್ತೆ. ನಮಸ್ಕಾರ. ನಮ್ಮ ಇಂಟರ್ನಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ನಮ್ಮ ಸೋಷಿಯಲ್ ಲೈಫಲ್ಲಿ ನಮ್ಮ ಔಟರ್ ಅಪಿಯರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಇಂಟರ್ನಲ್ ಹೆಲ್ತ್ನ ಒಬ್ಬ ಮನುಷ್ಯ ತನ್ನ ಇಂಟರ್ನಲ್ ಹೆಲ್ತನ್ನ ಕಾಪಾಡ್ಕೊಳ್ಳಿಕ್ಕೆ ಹೆಲ್ದಿ ಫುಡ್ಸ್ ತೊಗೊಳ್ತಾನೆ, ವ್ಯಾಯಾಮ ಮಾಡ್ತಾನೆ, ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡ್ತಾನೆ. ಅದೇ ಥರ ಸೋಷಿಯಲ್ ಲೈಫಲ್ಲಿ 4 ಜನರೊಡನೆ ಮಾತಾಡುವಾಗ ನಮ್ಮ ಔಟರ್ ಅಪಿಯರೆನ್ಸ್ ಹೇಗಿರುತ್ತೆ, ಕಾನ್ವರ್ಸೇಷನ್ ಮಾಡುವಾಗ ನಮ್ಮ ಲುಕ್ ಹೇಗಿರುತ್ತೆ, ನಾವು ಯಾವ ಥರ ಅಪಿಯರೆನ್ಸಲ್ಲಿ ಕಾಣಿಸ್ತೀವಿ, ಇದೆಲ್ಲದು ಮ್ಯಾಟರ್ ಆಗುತ್ತೆ. ಒಂದು ಮಾತಿದೆ, A smile, a great smile is a social asset that increases your face value ಅಂತ. ಸೊ ನಮ್ಮ ಫೇಸ್ ವ್ಯಾಲ್ಯೂ ಅಷ್ಟೇ ಅಲ್ಲ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಕೂಡ ಇನ್ಕ್ರೀಸ್ ಮಾಡೋದು ಸ್ಮೈಲ್. ಸ್ಮೈಲನ್ನು ಪ್ರತಿಯೊಬ್ಬ ಮನುಷ್ಯ ವೇರ್ ಮಾಡಲೇಬೇಕಾಗತ್ತೆ. ದ್ಯಾಟ್ ಈಸ್ ದ ಬೆಸ್ಟ್ ಔಟ್ಫಿಟ್ ದ್ಯಾಟ್ ಯು ವೇರ್ ಅಂತ ನಾವು ಎಲ್ಲರೂ ಹೇಳ್ತೀವಿ. ಸೊ ಸ್ಮೈಲ್ ಚೆನ್ನಾಗಿರಬೇಕು ಅಂತಂದರೆ ಹಲ್ಲು ಚೆನ್ನಾಗಿರಬೇಕು ತಾನೇ. ಸ್ಮೈಲ್ ನಾವು ಕಾನ್ಫಿಡೆಂಟ್ಲಿ ಮಾಡಬೇಕು ಅಂತಂದರೆ ನಮ್ಮ ಹಲ್ಲು ಎಷ್ಟು ನೀಟ್ಲಿ ಸ್ಟ್ರಕ್ಚರ್ಡ್ ಆಗಿದೆ ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಬೋದು. ಸೊ ಈ ಹಲ್ಲಿನ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಹಲ್ಲನ್ನು ನೀಟಾಗಿ ಈಗ ಎಲ್ಲರದ್ದು ಸ್ಟ್ರಕ್ಚರ್ಡ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೀಟಾಗಿ ಹೇಗೆ ಸ್ಟ್ರಕ್ಚರ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ನಮ್ಮ TSS ಆಸ್ಪತ್ರೆಯಲ್ಲೂ ಬೇರೆ ಬೇರೆ ರೀತಿಯಾದಂತಹ ಹಲ್ಲಿಗೆ ರಿಲೇಟೆಡ್ ಆಗಿರುವಂತಹ ಟ್ರೀಟ್ಮೆಂಟ್ಸ್ಗಳು ಇವೆ. ಸೊ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ TSS ಆಸ್ಪತ್ರೆಯ ಖ್ಯಾತ ಡೆಂಟಿಸ್ಟ್ ಆಗಿರುವಂತಹ ಡಾಕ್ಟರ್ ಗಣಪತಿ ಧರ್ಮಶಾಲಾ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಇವಾಗ ಡೆಂಟಿಸ್ಟೇ ಆಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಡೆಂಟಿಸ್ಟು ಯಾಕೆ ಅಂದರೆ ಈಗ ನಾನು ಮೊದಲಿಂದನೂ ನನಗೆ ಈ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ PUC ಆದಮೇಲೆ ಮುಂದೆ 2 ಮೆಡಿಕಲ್ ಅಥವಾ ಡೆಂಟಲ್ ಅಂತ 2 ಪಾತ್ಸ್ ಇತ್ತು, ಯಾವುದನ್ನು ಚೂಸ್ ಮಾಡ್ಕೊಳ್ಳೋದು ಅಂತ. ಸೊ ನನಗೆ ಮೊದಲಿಂದನೇ ನಮ್ಮ ಊರು ಸಿರ್ಸಿಗೆ ಬಂದು ಇಲ್ಲೇ ಸೇವೆ ಸಲ್ಲಿಸಬೇಕು ಅಂತ ಮೊದಲಿಂದನೂ ಇತ್ತು. ಸೊ ಆವಾಗ ಯೋಚನೆ ಮಾಡ್ತಾ ಕೂತೆ ಮೆಡಿಕಲ್ ಮಾಡೋದಾ ಡೆಂಟಲ್ ಮಾಡೋದಾ ಅಂತ. ಸೊ ಇಲ್ಲಿ ತುಂಬ ಜನ ಡಾಕ್ಟರ್ಸ್ ಇದ್ದರು, ಮೆಡಿಕಲ್ ಡಾಕ್ಟರ್ಸ್ ಅಂತ ತಗೊಂಡ್ರೆ ತುಂಬ ಜನ ಇದ್ದರು. ಸೊ ಆವಾಗ ನನ್ನ ತಲೆಗೆ ಬಂದಿದ್ದು, ಈಗ ಡೆಂಟಿಸ್ಟಲ್ಲಿ ಯಾರು ಸ್ಪೆಷಲಿಸ್ಟ್ ಅಂತ ಯಾರೂ ಇಲ್ಲ. ಸೊ ಎಲ್ಲರೂ ಈಗ SDM ಧಾರವಾಡ ಅಂತ ಈಗ ಹೋಗ್ತಾರೆ, ಮಂಗೂರಿಗೆ ಹೋಗ್ತಾರೆ, ಇಲ್ಲೇ ಹತ್ರ ಸ್ಪೆಷಲಿಸ್ಟ್ ಅಂತ ತಗೊಂಡ್ರೆ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಅನ್ಕೊಂಡೆ ಹಾಗಾದರೆ ಡೆಂಟಿಸ್ಟ್ರಿ ಮಾಡಿ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿ ಆವಾಗ ಮನೆಗೆ ಇಲ್ಲೇ ಊರಿಗೆ ಬಂದು ಇಲ್ಲೇ ಎಲ್ಲರೂ ಸೇವೆ ಮಾಡ್ಬೋದು ಅಂತ ಅಂದ್ಕೊಂಡು ಡೆಂಟಿಸ್ಟ್ರಿನೇ ಮಾಡೋಣ ಅಂತ ವಿಚಾರ ಮಾಡಿದೆ. ಓಕೆ, ನೀವು ಕಲ್ತಿದ್ದಲ್ಲಿ? ನಾನು BDS ಅನ್ನು KVG ಡೆಂಟಲ್ ಕಾಲೇಜ್ ಸುಳ್ಯದಲ್ಲಿ ಮಾಡಿ, ಆಮೇಲೆ MDS ಅನ್ನು ಬೆಂಗಳೂರಿನ ಕೃಷ್ಣದೇವರಾಯ ಡೆಂಟಲ್ ಕಾಲೇಜಲ್ಲಿ ಮುಗಿಸಿ, ಆಮೇಲೆ ಈಗ ಇಲ್ಲಿ TSS ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಎಷ್ಟು ವರ್ಷ ಆಯಿತು TSS ಅಲ್ಲಿ 3 ವರ್ಷ ಆಯಿತು ಸೇವೆ ಸಲ್ಲಿಸ್ತಾ ಇದ್ದು. ನಿಮ್ಮ TSS ಹಾಸ್ಪಿಟ್ಲಿಗೆ ಬರಬೇಕು ಅಂತ ಯಾಕೆ ಅನಿಸ್ತು? ಅದೇ ನಾನು ಹೇಳಿದಾಗೆ ಸಿರ್ಸಿಗೆ ಬರಬೇಕು ಅಂತ ಮೊದಲಿಂದನೇ ನನ್ನ ತಲೆಯಲ್ಲಿತ್ತು. ಸೊ ಸಿರ್ಸಿಲಿ ಬರಬೇಕು ಅಂದ್ಕೂಳೆ ಒಂದು ಒಳ್ಳೆ ಆಸ್ಪತ್ರೆ ಅಂತ ತಲೆಗೆ ಬಂದಾಗ ನನ್ನ ತಲೆಗೆ ಫಸ್ಟ್ ಬಂದಿದ್ದು TSS ಆಸ್ಪತ್ರೆನೇ. ಯಾಕಂದರೆ ಇಷ್ಟು ಸುಸಜ್ಜಿತವಾದ ಆಸ್ಪತ್ರೆ, ಈಗ OTಯಿಂದ ಹಿಡಿದು ಬೇರೆ ಎಲ್ಲ ಫೆಸಿಲಿಟಿ ಸ್ಪೆಷಲೈಸೇಷನ್ ಅಂತ ತಗೊಂಡ್ರೆ ಬೇರೆ ಎಲ್ಲೂ ಇಲ್ಲ. ಮತ್ತೆ ಎಮರ್ಜೆನ್ಸಿ ಅಂತ ತಗೊಂಡ್ರು 24/7 ಎಮರ್ಜೆನ್ಸಿ ಓಪನ್ ಇರೋದು ನಮ್ಮ TSS ಆಸ್ಪತ್ರೆಯಲ್ಲಿ ಮಾತ್ರ. ಈಗ ಮತ್ತೆ ನಾನು ಮಾಡಿರೋ ಸ್ಪೆಷಲೈಸೇಷನ್ ಅಂದರೆ ಈಗ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತ. ಸೊ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂದ್ರೆ ಈಗ ನಾವು ಬರೀ ಹಲ್ಲಿಂದ ಒಂದೇ ಅಲ್ಲ, ಮುಖದ ಮತ್ತೆ ಹೊರಗಡೆದು ಎಲ್ಲದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಈಗ ಆಕ್ಸಿಡೆಂಟ್ ಕೇಸಸ್ ಆಗಿರಲಿ, ಈಗ ಆಕ್ಸಿಡೆಂಟ್ ಹಾಕೊಂಡು ದವಡೆ ಮುರ್ಕೊಂಡು ಬಂದಿರ್ತಾರೆ, ಸೊ ಅದಕ್ಕಾಗಿರ್ಲಿ, ಅಥವಾ ಬಾಯಿಯ ಕ್ಯಾನ್ಸರ್, ಮುಖದ ಕ್ಯಾನ್ಸರ್ ಆಗಿರಲಿ, ಅಥವಾ ಈಗ ದವಡೆ ತುಂಬಾ ಹಿಂದೆ ಮುಂದೆ ಇರುತ್ತೆ, ಈಗ ಸರ್ಜರಿ ಮಾಡಿ ಹಿಂದೆ ಮುಂದೆ ಮಾಡೋ ಆಪ್ಷನ್ಸ್ ಇರುತ್ತೆ, ಬರೀ ಕ್ಲಿಪ್ಪಲ್ಲಿ ಆಗೋದಿಲ್ಲ. ಆ ಥರ ಆಪ್ಷನ್ಸ್ ಎಲ್ಲ ನಾವು ಮಾಡ್ತಾ ಇರ್ತೇವೆ. ಸೊ ಇದಕ್ಕೆಲ್ಲದಕ್ಕೂ ನನಗೆ OT ಬೇಕು. ಸೊ ಬರೀ ಡೆಂಟಲ್ ಅಂದರೆ ಡೆಂಟಲ್ ಚೇರ್ ಸಾಕಾಗೋದಿಲ್ಲ. ಸೊ ಇದೆಲ್ಲದೂ ನಮ್ಮ TSS ಆಸ್ಪತ್ರೆಯಲ್ಲಿ ಸುಸಜ್ಜಿತವಾಗಿದೆ. ಸೊ ಅದಕ್ಕೆ ನಾನು TSS ಆಸ್ಪತ್ರೆಗೆ ಬಂದು ಇಲ್ಲೇ ಸೇವೆ ಸಲ್ಲಿಸ್ಬೋದು ಅಂತ ಅನ್ಕೊಂಡಿದ್ದೆ. ಓಕೆ, ಇವಾಗ ಹಲ್ಲು ಅಂದ ತಕ್ಷಣ ನಾವು ಭಾಳನೇ ನೆಗ್ಲೆಕ್ಟ್ ಮಾಡ್ತೀವಿ. ತಿಂದ ಮೇಲೆ ಬಾಯಿ ತೊಳ್ಕೊಳ್ಳಲ್ಲ. ನಮ್ಗೆ ಗೊತ್ತಿರೋದು ಅಂದರೆ ಬೆಳಗ್ಗೆ ರಾತ್ರಿ 2 ಸಲ 2 ಟೈಮ್ ಬ್ರಷ್ ಮಾಡೋದು ಅಷ್ಟೇ ಗೊತ್ತಿದೆ ನಮಗೆ. ಅದು ಬಿಟ್ಟು ಬೇರೆ ಯಾವ ಕೇರನ್ನು ನಾವು ತೊಗೊಳ್ಳಲ್ಲ. ಸೊ ಫಸ್ಟಿಗೆ ನಾನು ನಿಮ್ಗೆ ಕೇಳೋದೇನು ಅಂತಂದರೆ, ಹಲ್ಲಿನ ಆರೋಗ್ಯಕ್ಕೆ
ಮಿನಿಮಲ್ ಅಂದರೆ ನಮ್ಮ ಮನೆಯಲ್ಲಿ ಯಾವ ಥರ ನಾವು ಕೇರ್ ತಗೋಬೇಕು? ಈಗ ಹಲ್ಲಿನ ಆರೋಗ್ಯಕ್ಕೆ ಅಂತ ನಾವು ತಗೊಂಡ್ರೆ 2 ಸಲ ಬ್ರಷ್ ಮಾಡೋದು ಕಡ್ಡಾಯ, ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಯಾರೇ ಆಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಲ್ಲಿರೋ ತನಕ. ಜಾಸ್ತಿ ಸಲನೂ ಮಾಡ್ಬೋದು ಅಲ್ವಾ? ಇಲ್ಲ, ಜಾಸ್ತಿ ಸಲನೂ ಮಾಡಬಾರ್ದು, 2 ಸಲ. ಜಾಸ್ತಿ ಸಲ ಮಾಡಿದ್ರೆ ಕ್ಲೀನ್ ಆಗುತ್ತೆ, ಬಿಳಿ ಮಾಡ್ಕೋಬಹುದು ಹಲ್ಲನ್ನ ಅಂತ ತಲೆಲೊಂದು ಇರುತ್ತೆ. ಇಲ್ಲ, ಜಾಸ್ತಿ ಸಲ ಮಾಡ್ರು ನಾವು ಬ್ರಷ್ ಮಾಡಿ ಮಾಡಿ ಹಲ್ಲು ಸವಿಯೋದು ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 2 ಸಲ ಸಾಕು, ಅದು ಜಾಸ್ತಿನೂ ಆಗಬಾರ್ದು. ಅಮೃತ ಜಾಸ್ತಿ ಆದ್ರೂ ವಿಷ ಅಂತ ಹೇಳ್ತೇವೆ, ಅದೇ ತರ ಯಾವುದು ಜಾಸ್ತಿ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಎಷ್ಟು ಬೇಕೋ ಅಷ್ಟು. ಸೊ 2 ಸಲ ಬ್ರಷ್ ಸಾಕು. ಅದ್ರ ಜೊತೆಗೆ ನೀವು ಜಾಸ್ತಿ ಅಂತ ಸರಿ ಕೇರ್ ಅಂತ ಅನ್ಕೊಂಡ್ರೆ, ಈಗ ನೀವು ಹೇಳಿದಾಗೆ ತಿಂದಾದ್ಮೇಲೆ ಬಾಯಿ ಮುಕ್ಕಳಿಸೋದು. ಏನೇ ಆಹಾರ, ಏನೇ ಬಾಯಿಗೆ ಹೋದ್ರು, ನೀರೊಂದು ಬಿಟ್ಟು ಮತ್ತೇನೇ ಬಾಯಿಗೆ ಹೋದ್ರು ಬಾಯಿ ಮುಕ್ಕಳಿಸ್ಬೇಕು. ಯಾಕಂದ್ರೆ ಬಾಯಲ್ಲಿರೋ pH ಅಂತ ಹೇಳ್ತೇವೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಆಹಾರ ತಗೊಂಡ್ ಕೂಡಲೇ. ಸೊ ಅದರಿಂದ ಅಲ್ಲಿ ಆಹಾರ ಹಲ್ಲಿಗೆ ಅಂಟ್ಕೊಳ್ಳೋದಾಗಿರ್ಲಿ, ಅದರಿಂದ ಮುಂದೆ ಹುಳುಕಾಗಿರೋದು ಆ ಥರದ್ದು ಆಗ್ತಾ ಇರುತ್ತೆ. ಸೊ ಅದರಿಂದ ಬಾಯಿ ಮುಕ್ಕಳಿಸೋದು ಕಡ್ಡಾಯ. ಅದ್ರ ಜೊತೆಗೆ ಬ್ರಷ್ ಆದ್ಮೇಲೆ ಈಗ ಫ್ಲಾಸಿಂಗ್ ಅಂತ ಹೇಳ್ತೇವೆ. ಸೊ ಒಂದು ದಾರ ತರ ಬರುತ್ತೆ, ಯಾಕಂದ್ರೆ ಎಲ್ಲ ಹಲ್ಲು ತಾಕೊಂಡಿರುತ್ತೆ, ಹೆಚ್ಚಿನ ಪಕ್ಷ ಎಲ್ಲರಿಗೂ ಜನರಿಗೆಲ್ಲ ಹಲ್ಲು ತಾಕೊಂಡಿರುತ್ತೆ, ಗ್ಯಾಪ್ ಕೆಲವೊಬ್ಬರಿಗೆ ಇರುತ್ತೆ. ಸೊ ಬ್ರಷ್ ಮಾಡಿದಾಗ ಹಲ್ಲಿನ ಮಧ್ಯ ಆ ಗ್ಯಾಪ್ ತಾಕೊಂಡಿರೋ ಜಾಗದಲ್ಲಿ ಯಾವಾಗಲೂ ಬ್ರಷ್ ಹೋಗಲ್ಲ, ಮೇಲ್ಗಡೆ ಮತ್ತೆ ಒಳಗಡೆ ಆ ಸರ್ಫೇಸ್ ಅಲ್ಲಿ ಮಾತ್ರ ಬ್ರಷ್ ರೀಚ್ ಆಗುತ್ತೆ. ಅವಾಗ ಅಲ್ಲೇ ಆಹಾರ ಸಿಕ್ಕಾಕೊಂಡಿದೆ ಅಂದರೆ ಅಲ್ಲೇ ಇದ್ದು ಕೊಳತು ಮುಂದೆ ಹುಳುಕಾಗ್ಲಿಕ್ಕೆ ಚಾನ್ಸಸ್. ಮತ್ತೆ 2 ಹಲ್ ಮಧ್ಯೆ ಅಂದ್ಕೂಳೆ ನೋಡ್ಲಿಕ್ಕೂ ಕಾಣಿಸೋದಿಲ್ಲ. ಈಗ ಮುಂದ್ಗಡೆ ಆದ್ರೆ ಮೇಲ್ಗಡೆ ಆದ್ರೆ ಕಾಣಿಸುತ್ತೆ, 2 ಹಲ್ ಮಧ್ಯೆ ಕಾಣಿಸೋದಿಲ್ಲ. ಅದು ಯಾವಾಗ ದೊಡ್ಡದಾಯ್ತು, ನೋವು ಶುರುವಾಯ್ತು, ಆವಾಗಲೇ ಗೊತ್ತಾಗತ್ತೆ. ಅದಕ್ಕೆ ಆದಷ್ಟು ಫ್ಲಾಸನ್ನು, ಸೊ ಅದು ತುಂಬ ಕಷ್ಟ ಏನಿಲ್ಲ, ಒಂದ್ಸಲ ರೂಢಿ ಮಾಡ್ಕೊಂಡು ಎಲ್ಲರೂ ಮಾಡ್ಬೋದು. ಸೊ ಬ್ರಷ್ ಜೊತೆಗೆ 2 ಹೊತ್ತು ಫ್ಲಾಸಿಂಗ್ ಮಾಡ್ಕೊಳ್ಳೋದು ಒಳ್ಳೆ ಪದ್ಧತಿ. ಸೊ ಈ ಥರ ಮಾಡ್ರೆ ನಾವು ಹಲ್ಲಿನ ಆರೋಗ್ಯವನ್ನು ಜಾಸ್ತಿ ಕಾಪಾಡ್ಕೋಬಹುದು, ಸ್ವಲ್ಪ ಜಾಸ್ತಿ ವರ್ಷ ತನಕ ಹಲ್ಲನ್ನು ಚೆನ್ನಾಗಿ ಇಟ್ಕೋಬಹುದು. ಅದು ಬಿಟ್ಟು ಆಹಾರ ಪದ್ಧತಿ, ಈಗ ಆಹಾರ ಪದ್ಧತಿ ಅಂತ ಹಲ್ಲಿನ ಸಲುವಾಗಿ ಈ ಆಹಾರ ತಗೊಂಡ್ರೆ ಹಲ್ಲು ಚೆನ್ನಾಗಿರುತ್ತೆ, ಇದು ತಗೊಂಡ್ರೆ ಆ ಥರ ಏನೂ ಇಲ್ಲ ನಮ್ಮಲ್ಲಿ. ಆದಷ್ಟು ಈಗ ಪ್ರೊಸೆಸ್ಡ್ ಫುಡ್ ಅಲ್ಲದೆ ಇರೋದು, ಹಸಿ ತರಕಾರಿಗಳಾಗಿರ್ಲಿ, ಜಾಸ್ತಿ ಜಗದು ತಿನ್ನುವಂಥದ್ದಾಗಿರ್ಲಿ, ಈ ಥರದ್ದು ಉಪಯೋಗಿಸಿದ್ರೆ ಹಲ್ಲಿಗಳಿಗೂ ಕೆಲಸ ಜಾಸ್ತಿ. ಇದರಿಂದ ಎಂಜಿಲ್ ಅಥವಾ ಸಲೈವ ಪ್ರೊಡಕ್ಷನ್ ಅಂತ ಹೇಳ್ತೇವೆ, ಜಾಸ್ತಿ ಆಗುತ್ತೆ. ಸೊ ಅದರಿಂದ ಹಲ್ಲುಗಳು ಕ್ಲೀನ್ ಆಗುತ್ತೆ ಬೇಗ. ಸೊ ಇದು ಜನರಲ್ ಇರುತ್ತೆ. ಯಾವುದನ್ನ ಮಾಡಬಾರ್ದು ಅಂತ ಇದೆ. ಸೊ ಯಾವುದನ್ನ ಮಾಡಬಾರ್ದು ಅಂದ್ರೆ ಈಗ ಪ್ರೊಸೆಸ್ಡ್ ಫುಡ್ಸ್, ನಾನು ಹೇಳಿದಾಗೆ ಪ್ರೊಸೆಸ್ಡ್ ಶುಗರ್ ಆಗಿರ್ಲಿ ಅಥವಾ ಡ್ರಿಂಕ್ಸ್ ಆಗಿರ್ಲಿ, ಸೋಡಾ ಅಂತ ಡ್ರಿಂಕ್ಸ್ ಆಗಿರ್ಲಿ, ಈಗ ಪ್ರೊಸೆಸ್ಡ್. ಸೊ ಇದೆಲ್ಲ ಈಗ ಪ್ರೊಸೆಸ್ಡ್ ಫುಡ್ಸ್ ಅಂತ ತಗೊಂಡ್ರೆ ಶುಗರ್ಸ್ ಇರುತ್ತೆ, ಸ್ವೀಟ್ಸ್ ಇರುತ್ತೆ, ಅದೆಲ್ಲ ಹಲ್ಲಿಗೆ ಅಂಟ್ಕೊಂಡು ಹುಳುಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ರೊಸೆಸ್ಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಿರ್ಲಿ, ಸೊ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತೇವೆ. ಮತ್ತೆ ಯಾವ್ದನ್ನು ಮಾಡಬಾರ್ದು ಅಂತದನ್ನು ಹೇಗೆ ಯಾವಾಗ ಮಾಡಬಹುದು ಅಂತಾನೂ ಇದೆ. ಈಗ ಶುಗರ್ಸ್ ಅಂತಾನೆ ತಗೊಂಡ್ರು, ಸಕ್ಕರೆ ಸ್ವೀಟ್ ಆಗಿರ್ಲಿ ತಿನ್ಬಾರ್ದು ಅಂತ ಯಾರಿಗೂ ಆಗಲ್ಲ. ಸೊ ಮತ್ತೊಂದು ಯಾವಾಗ ನಾವು ಆಹಾರ ಜೊತೆಗೆ, ಈಗ ಊಟದ ಜೊತೆಗೆ ತಿನ್ನಿ ಅಂತ ಹೇಳ್ತೇವೆ, ಯಾಕಂದ್ರೆ ಅದ್ರ ಜೊತೆಗೆ ನೀವು ಬೇರೆ ಆಹಾರ ತಗೊಳ್ತಾ ಇರ್ತೀರಾ. ಸೊ ಅದಲ್ಲೇ ಫ್ಲಶ್ ಔಟ್ ಆಗುತ್ತೆ, ಈಸಿಯಾಗಿ ವಾಶ್ ಔಟ್ ಆಗುತ್ತೆ. ಸೊ ಅಥವಾ ಈಗ ಮಧ್ಯ ಸ್ವೀಟ್ ತಿಂತಾ ಇರೋದು, ಸೊ ಕಂಟಿನ್ಯೂಸ್ ಸ್ನ್ಯಾಕಿಂಗ್ ಅಂತ ಹೇಳ್ತೇವೆ, ಆವಾಗ ನೆನಪು ಬಂದಾಗ ತಿನ್ನೋದು. ಸೊ ಅವಾಗ ಅದಾದ್ಮೇಲೆ ಬಾಯಿ ಮುಕ್ಕಳಿಸೋದಕ್ಕೂ ಟೈಮ್ ಇರೋದಿಲ್ಲ, ನೆನಪು ಇರೋದಿಲ್ಲ. ಸೊ ಅದರಿಂದ ಅಲ್ಲೇ ಆಹಾರ ಸಿಕ್ಕಾಕೊಂಡು ಒಂದಿನ ಹುಳುಕಾಗಿ ದೊಡ್ಡದಾಗಿ ನೋವು ಬಂದ್ಮೇಲೆ ನೆನಪಾಗುತ್ತೆ. ಅದಕ್ಕೆ ಆದಷ್ಟು ಈಗ ಸ್ನ್ಯಾಕಿಂಗ್, ಮೀಲ್ ಬಿಟ್ವೀನ್ ದ ಮೀಲ್ಸ್ ಅಂತ, ಸೊ ಆ ಥರ ಮಾಡೋದನ್ನ ಕಡಿಮೆ ಮಾಡಬೇಕು. ಏನೇ ತಿನ್ನಿ ತೊಂದರೆ ಇಲ್ಲ, ಆದ್ರೆ ಒಂದ್ಸಲ ತಿಂದ್ರೆ ಅದಾದ್ಮೇಲೆ ಹೇಗೂ ಬಾಯಿ ವಾಶ್ ಮಾಡ್ತೀರಾ, ಕೈ ತೊಳಿಬೇಕಾದ್ರೆ ಸ್ವಲ್ಪ ಬಾಯಿ ವಾಶ್ ಮಾಡಬೇಕು ಅಂತ ನೆನಪಿರುತ್ತೆ, ಅವಾಗ ಮಾಡ್ರಿ ಉತ್ತಮ ಅಂತ ಹೇಳ್ತಾರೆ. ಇವಾಗ ಪ್ರೊಸೆಸ್ಡ್ ಫುಡ್ ಅಂತಂದ್ರೆ ಗೊತ್ತಾಯ್ತು, ಚಿಪ್ಸ್ ಆರ್ ಎನಿ ಪ್ಯಾಕ್ಡ್ ಫುಡ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟು ಪರ್ಟಿಕ್ಯುಲರ್ಲಿ ನಾನು ಐಸ್ ಕ್ರೀಮ್ ಚಾಕ್ಲೇಟ್ಸ್ ಬಗ್ಗೆ ಹೇಳೋದಾದ್ರೆ, ತಕ್ಷಣ ಕಪ್ಗೆ ಅದು ಅಂಟ್ಕೊಂಡ್ಬಿಟ್ಟು ಎಲ್ಲದೂ ಕ್ಲೀನ್ ಮಾಡ್ಕೊಂಡು ಎಷ್ಟು ಬಾಯಿ ಮುಕ್ಕಳಿಸಿದ್ರು ಹೋಗೋದೇ ಇಲ್ಲ ಅದು. ಸೊ ಹವೆವರ್ ಇಟ್ ವಿಲ್ ಎಫೆಕ್ಟ್. ಹೌದು, ಈಗ ಚಾಕ್ಲೇಟ್ಸ್ ಐಸ್ ಕ್ರೀಮ್ ಅಂತ ತಗೊಂಡ್ರೆ ಈಗ ನೆನ್ಪು ಬರೋದು ಮಕ್ಕಳು. ಹೌದು. ಸೊ ಈಗ ಮಕ್ಕಳು ಜಾಸ್ತಿ ತಿಂತಾರೆ. ಈಗ ದೊಡ್ಡವರಾದ್ಮೇಲೆ ದೊಡ್ಡವರು ತಿಂತಾರೆ, ಆದ್ರೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕ್ರೇವಿಂಗ್ಸ್ ಅಂತ ಹೇಳ್ತೇವೆ. ದೊಡ್ಡವ್ರಿಗೆ ಆದ್ಮೇಲೆ ಓಕೆ ಸ್ವಲ್ಪ ತಲೆಯಲ್ಲಿ ಕೇರ್ ಮಾಡಬೇಕು, ಹಲ್ಲು ಆರೋಗ್ಯ ಅಂತೆಲ್ಲ ಗೊತ್ತಿರುತ್ತೆ, ಓಕೆ ಮಕ್ಕಳಿಗೆ ಅದೆಲ್ಲ ಗೊತ್ತಿರೋದಿಲ್ಲ, ಸೊ ಜಾಸ್ತಿ ತಿಂತಾರೆ. ಸೊ ಮಕ್ಕಳು ಕೊಡಿ, ತೊಂದರೆ ಇಲ್ಲ, ಆದರೆ ಲಿಮಿಟಲ್ಲಿರಲಿ. ತಿಂದಾದ್ಮೇಲೆ ಅವ್ರನ್ನ ಆರೋಗ್ಯ ಹಲ್ಲಿನ ಕೇರ್ ಅಂತ ತಗೊಂಡ್ರೆ ಮಕ್ಕಳ ಹಲ್ಲಿನ ಕೇರ್ ಮಕ್ಕಳಿಗಿಂತ ಪೇರೆಂಟ್ಸಿಗೆ ಜಾಸ್ತಿ. ಪೇರೆಂಟ್ಸ್ ಜವಾಬ್ದಾರಿ ಅದು, ಮಕ್ಕಳಿಗಲ್ಲ. ಸೊ ತಿಂದಾದ್ಮೇಲೆ ಬಾಯಿ ಮುಕ್ಕಳಿಸೋದಾಗಿರ್ಲಿ, ಕ್ಲೀನ್ ಇಟ್ಕೊಳ್ಳೋದಾಗಿರ್ಲಿ, ಚೆಕ್ ಮಾಡ್ತಾ ಇರಬೇಕು ಅವ್ರ ಹಲ್ಲನ್ನು ಅಷ್ಟೇ. ಯಾಕಂದರೆ ದೊಡ್ಡವರಿಗೆ ಹಲ್ಲು ಸರಿಯಾಗಿ ಹೆಚ್ಚಿನ ಪಕ್ಷ ಎಲ್ಲ ಹಲ್ಲು ತಾಕೊಂಡಿರುತ್ತೆ ಕಚ್ಚಾಗೆ, ಬಟ್ ಮಕ್ಕಳಿಗೆ ಬೀಳೋ ಹಲ್ಲಾಗಿರೋದ್ರಿಂದ ಸೈಜ್ ಹೆಚ್ಚು ಕಡಿಮೆ ಇರುತ್ತೆ, ಕಚ್ಚೋದಕ್ಕೆ ಎಲ್ಲ ಹಲ್ಲು ಸರಿ ತಾಗೋದಿಲ್ಲ, ಗ್ಯಾಪ್ಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ದೊಡ್ಡವರು ಪೇರೆಂಟ್ಸ್ ಸೊ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ದಿವಸ ಚೆಕ್ ಮಾಡಿ ಅಟ್ಲೀಸ್ಟ್ ಒಂದು ಹೊತ್ತಾರು ಪೇರೆಂಟ್ಸ್ ಬ್ರಷ್ ಮಾಡಿಸ್ಬೇಕು ಅಂತ ನಾವು ಹೇಳ್ತೇವೆ. ಯಾಕಂದರೆ ಒಂದು ಹೊತ್ತು ಮಕ್ಕಳು ತಾವೇ ಮಾಡಿ ಮುಗಿಸ್ಬಿಡ್ತಾರೆ, ಬ್ರಷ್ ಹಿಡಿಯೋ ತನಕನೇ ಬ್ರಷ್ ಮುಗ್ದೋಗುತ್ತೆ.
ಹೌದು. ಸೊ ಹಾಗೆ ಅದು ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು 10 ಪೇರೆಂಟ್ಸ್ ಮಾಡಿಸಿ ಎಲ್ಲ ಹಲ್ಲಿಗೂ ಕ್ಲೀನಾಗಿ ಬ್ರಷ್ ಮಾಡಿಸ್ಬೇಕು ಅಂತ. ಇದರಿಂದ ಈಗ ಅವರ ಹಲ್ಲಿನ ಆರೋಗ್ಯವನ್ನು ಜಾಸ್ತಿ ಕಾಪಾಡ್ಕೋಬಹುದು. ಯಾಕಂದ್ರೆ ಈಗ ಮಕ್ಕಳ ಹಲ್ಲು ಹೇಗೂ ಬೀಳ ಹಲ್ಲು ಏನಾಗುತ್ತೆ ತೊಂದರೆ ಇಲ್ಲ, ಹೊಸ ಹಲ್ಲು ಬಂದ್ಮೇಲೆ ನೋಡ್ಕೊಳ್ಳೋಣ ಅಲ್ಲ. ಯಾಕಂದ್ರೆ ಈಗ ಮಕ್ಕಳ ಸಣ್ಣ ಹಲ್ಲು ಈಗ ಹುಳುಕಾಯ್ತು, ಬೀಳ ಏಜ್ಗಿಂತ ಮೊದಲೇ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಈಗ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ ನಾವು, ಅದು ಬೀಳೋಕ್ಕಿಂತ ಮೊದಲೇನೆ ತೆಗಿಯೋ ಪರಿಸ್ಥಿತಿ ಬರುತ್ತೆ. ಈಗ ಪ್ರತಿ ಹಲ್ಲಿಗೂ ಅದು ಬಿದ್ದು ಹೊಸ ಹಲ್ಲು ಹುಟ್ಟ ಏಜ್ ಇರುತ್ತೆ. ಸೊ ಎಲ್ಲ ಹಲ್ಲಿಗೂ ಒಂದೇ ಸಲ ಬೀಳೋದಿಲ್ಲ. ಒಂದು ಫಸ್ಟಿಗೆ ಮುಂದ್ಗಡೆ ಹಲ್ಲು ಬಿದ್ದು ಹುಟ್ಟುತ್ತೆ, ಕಡೆಗೆ ಮೇಲ್ಗಡೆ ಎಲ್ಲ, ಆ ಥರ ಪ್ರತಿ ಹಲ್ಲಿಗೂ ಅದರದ್ದೇ ಆದ ಏಜ್ ಇರುತ್ತೆ. ಅದಕ್ಕಿಂತ ಏಜ್ ಮೊದಲೇ ಅದನ್ನ ಬಿದ್ದೋಯ್ತು ಅಥವಾ ನಾವು ಫುಲ್ ಹುಳುಕಾಗಿ ನೋವು ಬಂತು, ನಾವು ತೆಗಿಬೇಕಾಗೋ ಪರಿಸ್ಥಿತಿ ಬಂತು, ಅವಾಗ ಏನಾಗುತ್ತೆ ಅಂದ್ರೆ ಅದರ ಒಳಗಡೆಯಿಂದ ಬರೋ ಹಲ್ಲು ಡೆವಲಪ್ ಆಗಿರಲ್ಲ. ಸೊ ಅದು ಇನ್ನೊಂದು ವರ್ಷ 2 ವರ್ಷ ನಂತರ ಡೆವಲಪ್ ಆಗಬೇಕು. ಅವಾಗ ಅದು ಒಳಗಡೆಯಿಂದ ಹಲ್ಲು ಬರೋಕ್ಕೆ ಡೆವಲಪ್ ಆಗದೆ ಇದ್ದಾಗ ಪಕ್ಕದ ಹಲ್ಲು ಸರಿದು ಆ ಜಾಗದಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಅವಾಗ ಏನಾಗುತ್ತೆ, ಒಳಗಡೆಯಿಂದ ಬರೋ ಹಲ್ಲಿಗೆ ಜಾಗ ಸಿಗೋದಿಲ್ಲ. ಸೊ ಜಾಗ ಇಲ್ಲ ಅಂದ್ಕೊಳ್ಳೆ ಒಂದೇ ಒಳಗಡೆ ಬರುತ್ತೆ, ಹೊರಗಡೆ ಬರುತ್ತೆ, ಬರದೇನೂ ಇರ್ಬೋದು. ಸೊ ಇದೆಲ್ಲದರಿಂದನೂ ಮುಂದೆ ಅವರಿಗೆ ಕ್ಲಿಪ್ ಹಾಕೋ ಪರಿಸ್ಥಿತಿ ಬರ್ಬೋದು, ಹಲ್ಲು ತುಂಬ ಕೋರೆ ಇರ್ಬೋದು, ಈ ಥರ. ಸೊ ಇದಕ್ಕೆ ನಾವು ಹೇಳ್ತೇವೆ, ಮಕ್ಕಳ ಹಲ್ಲು ನಾವು ಎಷ್ಟು ಕೇರ್ ಮಾಡ್ತೇವೋ ಅದ್ರ ತಕ್ಕಂಗೆ ಮುಂದೆ ಲೈಫ್ ಲಾಂಗ್ ನಾವು ಹಲ್ಲನ್ನು ಆ ಥರ ಇಟ್ಕೋಬೋದು. ಈಗ ಮಕ್ಕಳಲ್ಲೂ ಬಿದ್ದೋಗುತ್ತೆ ಬೇಡ ಇಲ್ಲ. ಸೊ ಅದರಿಂದ ಮುಂದೆ ಚೆನ್ನಾಗಿ ಇಟ್ಕೊಂಡ್ರು, ಹಲ್ಲು ಬೀಳೋ ಏಜಿಗೆ ಬಿತ್ತು, ಬರೋ ಏಜಿಗೆ ಬಂತು ಅಂದರೆ ಕ್ಲಿಪ್ ಹಾಕ್ಸೋ ಪರಿಸ್ಥಿತಿ ಅಥವಾ ಕಂಡೀಷನ್ನ ಕಡಿಮೆ ಮಾಡ್ಬೋದು. ಸೊ ಕ್ಲಿಪ್ ಹಾಕ್ಸಿದ್ಮೇಲೆ ಅದರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದೆಲ್ಲದನ್ನು ನಾವು ಅದನ್ನ ಕಡಿಮೆ ಮಾಡ್ಬೋದು. ಸೊ ಇದರಿಂದ ಮಕ್ಕಳು ಈಗ ಚಾಕ್ಲೇಟ್ಸ್ ಐಸ್ ಕ್ರೀಮ್ ತಿಂತಾರೆ, ಅದ್ರ ಜೊತೆಗೆ ಕೇರು, ಬಾಯಿ ವಾಶ್ ಮಾಡೋದಾಗಿರಲಿ, ಬ್ರಷ್ ಮಾಡಿಸೋದಾಗಿರಲಿ, ಇದೆಲ್ಲದನ್ನು ಪೇರೆಂಟ್ಸ್ ಜವಾಬ್ದಾರಿಯಿಂದ ಮಾಡಬೇಕು ಅಂತ ಮಾಡಬೇಕು. ಅದೇ ಇವಾಗ ಮಿಲ್ಕ್ ಟೀತ್ ಅಂತ ಬಂದ ತಕ್ಷಣ ಸುಮಾರಿಗೆ ಸಣ್ಣ ಮಕ್ಳಿಗೆ ಒಂದು ಸರ್ಟನ್ ಏಜ್ ನಂತರ ಬರುತ್ತೆ. ಆಗ್ಲಿಂದಾನೆ ಕೇರ್ ತಗೊಳ್ಳೋದು ಹೆಂಗೆ? ಈಗ ಮಿಲ್ಕ್ ಟೀತ್ ಕೇರ್ ತಗೊಳ್ಳೋದ್ರಿಂದ ಮುಂದೆ ಬರುವ ಹಲ್ಲಿಗೆ ನಾವು ಕೇರ್ ತಗೊಂಡಂಗೆ ಆಗತ್ತೆ. ಅದು ಹೌದು. ಈಗ ಹಲ್ಲಿನ ಕೇರ್ ಅಂತ ತಗೊಂಡ್ರೆ ಹಲ್ಲು ಬರೋಕ್ಕಿಂತ ಮೊದಲೇನೆ ಶುರು ಆಗುತ್ತೆ. ಸರಿ. ಈಗ ಹಲ್ಲು ಬರೋದು ಒಂದು 6 ರಿಂದ 8 ತಿಂಗಳತ್ತ ನಾವು ತಗೊಂಡ್ರೆ ಮಕ್ಕಳಿಗೆ, ಸೊ ಅದ್ರ ಮೊದಲಿಂದನೇ ನಾವು ಹಲ್ಲು ಡೆಂಟಲ್ ಕೇರ್ ಅಂತ ಹೇಳಲ್ಲ, ಗಮ್ ಕೇರ್ ಅಂತ ಹೇಳ್ತೇವೆ. ಸೊ ಯಾಕಂದ್ರೆ ಹಲ್ಲು ಬರೋಕ್ಕಿಂತ ಮೊದಲಿಂದನೇ ನಾವು ಒಸಡನ್ನ ಕ್ಲೀನ್ ಇಟ್ಕೋಬೇಕು. ಅವಾಗ ಒಂದು 6 ರಿಂದ 8 ತಿಂಗಳ ಅಂತ ನಾವು ತಗೊಂಡ್ರೆ ಅವಾಗ ಮಗುವಿನ ಮೇನ್ ಆಹಾರ ಅಂದ್ರೆ ಹಾಲು, ಬೇರೆ ಏನೂ ಇರೋದಿಲ್ಲ. ಹಾಲು ತಗೊಂಡ್ರು ಅಷ್ಟೇ, ಸ್ವಲ್ಪ ಅದಾದ್ಮೇಲೆ ನೀರು ಕುಡಿಸಿ ಅಥವಾ ಒಸಡನ್ನ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಆದರೂ ಮಾಡಬೇಕಾಗತ್ತೆ. ಯಾಕಂದ್ರೆ ಒಸಡು ಹೆಲ್ದಿ ಇದ್ದಾಗ ಒಳಗಡೆ ಹಲ್ಲು ಬೇಗ ಡೆವಲಪ್ ಆಗುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಬರೋ ಏಜ್ಗೆ ಬರುತ್ತೆ. ಸೊ ಇದರಿಂದ ಹಲ್ಲು ಒಂದ್ಸಲ ಬಂತು ಹೇಳಾದ್ಮೇಲೆ ಆಮೇಲೆ ಕೇರ್ ನಾರ್ಮಲ್ ನಾನು ಹೇಳಿದಾಗೆ ಬ್ರಷ್ ಮಾಡಿಸೋದಾಗಿರ್ಲಿ, ಇದೆಲ್ಲ ಮಾಡಿದ್ರೆ ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. ಅಂದ್ರೆ ಫುಡ್ ಎಲ್ಲ ಕರೆಕ್ಟ್ ಆಗಿ ತಿಂದ ಮೇಲೂ ಏನೇ ಫುಡ್ ತಗೊಂಡು ನೀರೊಂದು ಬಿಟ್ಟು ಮತ್ತೆ ಏನೇ ಫುಡ್ ತಗೊಂಡ್ರು, ಏನೇ ಬಾಯಿ ಒಳಗಡೆ ಹೋದ್ರು ಬಾಯಿ ಮುಗುಳಿಸಿ ಕ್ಲೀನಾಗಿ ಇಟ್ಕೊಳ್ಳೋದು ಅತ್ಯುತ್ತಮ. ಯಾಕಂದ್ರೆ ನಾನು ಹೇಳಿದಾಗ ಈಗ ಯಾಕಾಗುತ್ತೆ ಆ ಥರ ಅಂತ ಕೇಳ್ಬೋದು. ಈಗ pH ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಸೊ ಬಾಯಲ್ಲಿ ಸಲೈವ ಎಂಜಲ್ ಇರುತ್ತೆ, ಅದಕ್ಕೊಂದು pH ಇರುತ್ತೆ. ಅದು ಆ್ಯಕ್ಚುಲಿ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ವಾಶ್ ಔಟ್ ಅಂತ, ಹಲ್ಲೆಲ್ಲಿ ಮಧ್ಯೆ ಏನಾದ್ರು ಸಿಕ್ಕಾಕೊಂಡ್ರು ವಾಶ್ ಔಟ್ ಮಾಡೋದಕ್ಕೆ. ಈಗ ಶುಗರಿ ಫುಡ್ಸ್ ಆಗಿರಲಿ ಅಥವಾ ಈಗ ಪ್ರೊಸೆಸ್ ಫುಡ್ಸ್ ಆಗಿರಲಿ, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸೋಡಾ ಆ ಥರದಾಗ ಅದರಿಂದ pH ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಅದರಿಂದ ಎಂಜಲ್ ಪ್ರೊಡಕ್ಷನ್ನು ಕಡಿಮೆ ಆಗ್ಬೋದು. ಅಥವಾ pH ಜಾಸ್ತಿ ಕಡಿಮೆ ಇರೋದ್ರಿಂದ ಹಲ್ಲಿಗೆ ಅಂಟ ಪ್ರಾಪರ್ಟಿನೂ ಜಾಸ್ತಿ ಇರುತ್ತೆ. ಸೊ ಇದರಿಂದ ಹುಳುಕಾಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಗಮ್ಸ್ ಸ್ಟ್ರೆಂಥನಿಂಗ್ ಏನಾದರೂ ಪರ್ಟಿಕ್ಯುಲರ್ ಫುಡ್ ಇದೆಯಾ? ಇಲ್ಲ, ಆ ಥರ ನಮ್ಮಲ್ಲಿ ಫುಡ್ಸ್ ಅಂತಿಲ್ಲ. ಅದೇ ಗಮ್ ಸ್ಟ್ರೆಂಥನಿಂಗ್ ಅಂದ್ರೆ ನಾವು ಯೂಶುವಲಿ ಅನ್ಪ್ರೊಸೆಸ್ಡ್ ಫುಡ್ಸ್ ಅಂತ ಹೇಳ್ತೇವೆ. ಸೊ ಗಮ್ಸ್ ಹೆಲ್ತ್ಗೆ ವಿಟಮಿನ್ ಮಿನರಲ್ ಅಂತ ಯೂಶುವಲಿ ಇಲ್ಲ. ಅದೇ ನಾರ್ಮಲ್ ಆಗಿ ಹಾಲು ಅಂತ ನಾವು ಹೇಳ್ಬೋದು. ಈಗ ಕ್ಯಾಲ್ಸಿಯಂ ಇರುತ್ತೆ ಅಥವಾ ಫಾಸ್ಫೇಟ್ ಇರುತ್ತೆ. ಇದರಿಂದ ಈಗ ಸ್ವಲ್ಪ ಟ್ರೀಟ್ಮೆಂಟ್ ಏನಾದರೂ ಹೊರಗಡೆಯಿಂದ ನಾವು ಮಾಡಬೇಕಾಗುತ್ತೆ. ಒಂದ್ಸಲ ಹಲ್ಲು ಬಂತು ಹೇಳಾದ್ಮೇಲೆ ಒಳಗಡೆಯಿಂದ ಅದರ ಡೆವಲಪ್ಮೆಂಟ್ ಯಾವಾಗಲೂ ಆಗಲ್ಲ. ಬಾಯಲ್ಲಿ ಒಂದ್ಸಲ ಹಲ್ಲು ಬಂದ್ಮೇಲೆ ಪೂರ್ತಿ ಡೆವಲಪ್ ಆಗೇ ಬಾಯಿ ಒಳಗಡೆ ಬಂದಿರುತ್ತೆ. ಬಟ್ ಹೊರಗಡೆ ಲೇಯರ್ ಹಲ್ಲಿದ್ದು ತಿಂತಾ ಇರ್ತೇವೆ, ಬ್ರಷ್ ಮಾಡ್ತಾ ಇರ್ತೇವೆ, pH ಡಿಫರೆನ್ಸ್ ಆಗಿ ಅದು ಸವಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ನಾವು ಹೊರಗಡೆಯಿಂದ ಅದನ್ನ ಸ್ಟ್ರೆಂಥನಿಂಗ್ ಮಾಡಬೇಕು. ಕ್ಯಾಲ್ಸಿಯಂ, ಈಗ ಫುಡ್ಡಲ್ಲಿ ಕ್ಯಾಲ್ಸಿಯಂ ಇರೋದು, ಐರನ್ ಕಂಟೆಂಟ್ ಇರೋದು, ಫಾಸ್ಫೇಟ್ ಇರೋದು, ಇದೆಲ್ಲ ತಗೊಂಡಿದ್ದ ಅದು ಒಂದು ಹೊರಗಡೆ ಸೌದೋಗಿರೋ ಲೇಯರ್ನ ಮತ್ತೆ ಬಿಲ್ಡಪ್ ಮಾಡಿ ಹಲ್ಲಿನ ಆರೋಗ್ಯನ ಜಾಸ್ತಿ ಮಾಡುತ್ತೆ. ಡಾಕ್ಟರ್, ಆಹಾರದ ಬಗ್ಗೆ ಎಲ್ಲ ನೀವು ಹೇಳಿದ್ರಿ, ಆದರೆ ಎಷ್ಟೇ ನಾವು ಕೇರ್ ತಗೊಂಡ್ರು ಹಲ್ಲಲ್ಲಿ ಕಪ್ಪು ಚುಕ್ಕೆ ಆಗೋದು ಅಥವಾ ವೈಟ್ ಸ್ಪಾಟ್ಸ್ ಅಂತ ಬರೋದು, ಅದು ಯಾಕಾಗತ್ತೆ? ಈಗ ಕಪ್ಪು ಚುಕ್ಕೆ ಅಥವಾ ಕಪ್ ಲೈನ್ಸ್ ಕಾಣ್ತಾ ಇರುತ್ತೆ ಹಲ್ಲಲ್ಲಿ. ಸೊ ಕಪ್ಪು ಚುಕ್ಕೆ ಅಥವಾ ಕಪ್ ಲೈನ್ಸ್ ಅಂದ ಕೂಡಲೇ ಅದು ಹುಳುಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈಗ ಸ್ಟೇನ್ಸ್ ಅಂತಲೂ ನಾವು ಹೇಳ್ತೇವೆ. ಸೊ ಈಗ ಕಾಫಿ ಕುಡಿತಾ ಇರ್ತೀರಾ, ಟೀ ಕುಡಿತಾ ಇರ್ತೀರಾ, ಸೊ ಸ್ಟೇನ್ಸ್ ಆಹಾರದಲ್ಲಿ ಇರುತ್ತೆ, ಆಹಾರ ಪದ್ಧತಿ ಇದರಿಂದ ಸ್ಟೇನ್ಸ್ ಆಗಿರ್ಬೋದು. ಸೊ ಕಪ್ಪು ಅಂದ ಕೂಡಲೇ ಅದು ಹುಳುಕೆ, ಅದನ್ನ ಹೋಗಿ ತೋರಿಸಿ ಅಟ್ಲೀಸ್ಟ್ ತೋರಿಸ್ಬೋದು,
ಬಟ್ ಅದನ್ನ ಫೀಲಿಂಗ್ ಮಾಡಿಸ್ಲೇಬೇಕು ಅಂತ ಅವಶ್ಯಕತೆ ಇರೋದಿಲ್ಲ, ಕ್ಲೀನಿಂಗ್ ಮಾಡಿಸಿದ್ರೆ ಸಾಕಾಗ್ತದೆ. 2 ಸಲ ಬ್ರಷ್ ಮಾಡಿದ್ರು ಅದು ಆಗುತ್ತೆ. ಯಾಕಂದ್ರೆ ಹಲ್ಲು ಒಂದು ಫ್ಲಾಟ್ ಸ್ಮೂತ್ ಸರ್ಫೇಸ್ ಅಲ್ಲ, ಲೈನ್ಸ್ ಇರುತ್ತೆ, ಉಬ್ಬು ತಗ್ಗುಗಳು ಇರ್ತವೆ. ಸೊ ಅವಾಗೆಲ್ಲ ಆಹಾರ ಸಿಕ್ಕಾಕೊಳ್ತಾರೆ, ನೀವು ಆಹಾರ ಸಿಕ್ಕಾಕೊಂಡಿರೋದು ವಾಶ್ ಮಾಡಿದ್ರು ಹೋಗುತ್ತೆ, ಬಟ್ ಅಲ್ಲೇ ಅದು ಮಾಡಿರೋ ಗಾಯ ಅದಲ್ಲೇ ಇರುತ್ತೆ, ಮಾಡಿರೋ ಪ್ರಾಬ್ಲಮ್ ಅದಲ್ಲೇ ಇರುತ್ತೆ. ಸೊ ಇದರಿಂದ ಆ ತರ ಆಗ್ತಾ ಇರುತ್ತೆ. ಸೊ ಕಪ್ಪು ಹುಳುಕು ಒಂದೊಂದ್ಸಲ ಕಪ್ಪು ಚುಕ್ಕಿ ತರನೇ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಇದ್ರೆ ಅದನ್ನ ತೋರಿಸಿ ಚೆಕ್ಅಪ್ ಮಾಡಿಸಿ ಅದನ್ನ ಬೇಕಾದ್ರೆ ಅವಾಗ ಫಿಲ್ಲಿಂಗ್ ಮಾಡಿಸ್ಬೋದು. ಇಲ್ಲ ಸ್ಟೇನ್ಸ್ ಇದೆ, ಅದು ಕಪ್ಪಾಗಿ ಅಥವಾ ಬ್ರೌನಿಶ್ ಕಂದು ಬಣ್ಣದಲ್ಲಿ ಇರುತ್ತೆ, ಸೊ ಆ ತರ ಇದ್ರೆ ಅದನ್ನ ನಾವು ಬೇಕಾದ್ರೆ ಕ್ಲೀನಿಂಗ್ ಮಾಡಿಸಿದ್ರೆ ಸಾಕಾಗುತ್ತೆ. ಈಗ ವೈಟ್ ಸ್ಪಾಟ್ಸ್ ಇರುತ್ತೆ ಒಂದೊಂದ್ಸಲ ನೋಡಿರ್ತೀವಿ. ಸೊ ವೈಟ್ ಸ್ಪಾಟ್ಸ್ ನೋಡ್ಲಿಕ್ಕೆ ಮುಟ್ಟದೆ ಇನ್ನೂ ಡಿಫ್ರೆನ್ಸ್ ಕಾಣಿಸೋದಿಲ್ಲ, ಯಾಕಂದ್ರೆ ಈಗ ಹಲ್ಲು ನಾನು ಹೇಳಿದಾಗೆ ಸೊ ಆಹಾರ ತಗೊಳ್ತಾ ಇರ್ತೀರ, ಹಲ್ಲು ಸವಿತಾ ಇರುತ್ತೆ. ಸೊ ಹಲ್ಲಿಗೆ ಏನಾದ್ರು ಪೆಟ್ಟಾಗ್ತಾ ಇರ್ಬೋದು, ಏನಾದ್ರು ಗಟ್ಟಿ ಕಚ್ಚಿದಾಗ ಏನಾದ್ರು ಪೆಟ್ಟಾಗಿರ್ಬೋದು. ಸೊ ಇದರಿಂದ ಡಿಮಿನರಲೈಸೇಷನ್ ಅಂತ ಹೇಳ್ತೇವೆ. ಹಲ್ಲಲ್ಲಿ ಕಂಟೆಂಟ್ಸ್ ಇರುತ್ತಲ್ಲ, ಸೊ ಸ್ವಲ್ಪ ಕಡಿಮೆ ಆಗಿ ಆ ಜಾಗದಲ್ಲಿ ವೈಟ್ ಸ್ಪಾಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಉಗುರಿಗೆ ಪೆಟ್ಟು ಬಿದ್ದಾಗ ಉಗುರು ಬಿಡಿ ಆಗುತ್ತೆ, ಅದೇ ತರ. ಸೊ ಅದೇ ತರ ಹಲ್ಲಿಗೂ ಆಗುತ್ತೆ. ಸೊ ಅವಾಗ ಅಲ್ಲಿ ನಾವ್ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ಅಲ್ಲೇ ಆಹಾರ ಸಿಕ್ಕಾಕೊಂಡ್ರೆ ಅದು ಹುಳುಕಾಗೋ ಚಾನ್ಸಸ್ ಜಾಸ್ತಿ ಆ ಜಾಗಗಳಲ್ಲಿ. ಅದು ಸ್ವಲ್ಪ ವರ್ಷ ತಿಂಗಳಲ್ಲಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ಹೊರಗಡೆಯಿಂದ ನೀವು ಆಹಾರ ತಗೋತಾ ಇರ್ತೀರಾ, ಬ್ರಷ್ ಮಾಡ್ತೀರಾ, ಅದ್ರಲ್ಲಿರೋ ಕಂಟೆಂಟ್ ಇಂದ ಅದು ಮತ್ತೆ ಮೊದ್ಲಿನ ತರ ಆಗುತ್ತೆ. ಆದ್ರೆ ಅದಿರೋ ಅಷ್ಟು ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಕೇರ್ ಮಾಡಿದ್ರೆ ಅದನ್ನ ಮತ್ತದ್ರ ಹುಳುಕಾಗಿ ದೊಡ್ಡದಾಗೋ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡ್ಬೋದು. ಈಗ ಹಲ್ಲು ಹುಳುಕಾಗೋದು ಅಂತಂದ್ರೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಏನ್ ತಿಂದ್ರು ಅಲ್ಲೊಂಥರ ಸೆನ್ಸಿಟಿವ್ನೆಸ್ ಆಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಹೇಗಿದೆ, ಅದಾಗದೆ ಇರುವಾಗ ನೋಡ್ಕೊಂಡು ಹೇಗೆ? ಈಗ ಹುಳುಕು ಆದ ಕೂಡಲೇ ಯಾವಾಗ್ಲೂ ಯಾರಿಗೂ ಸೆನ್ಸಿಟಿವಿಟಿ ಇರ್ಲಿ, ನೋವು ಬರೋದಾಗಿರ್ಲಿ ಆಗಲ್ಲ. ಹುಳುಕು ಅದು ಬಂದಿದೆ ಅಂದ್ರೆ ಅದಕ್ಕಿಂತ 1 ವರ್ಷ ಮೊದಲೇ ಹುಳುಕು ಶುರುವಾಗಿದೆ ಅಂತ ಅರ್ಥ. ಸೊ ಹುಳುಕು ತುಂಬಾ ಚಿಕ್ಕದಿಂದ ಶುರುವಾಗುತ್ತೆ, ಸೊ ಗೊತ್ತೂ ಆಗೋದಿಲ್ಲ. ಸೊ ಆಹಾರ ಸಿಕ್ಕಾಕೊಳ್ತಾ ಇರುತ್ತೆ, ಏನೋ ಆಹಾರ ಸಿಕ್ಕಾಕೊಳ್ತಾ ಇದೆ ಅಂತ ಕಡ್ಡಿ ಹಾಕಿ ತೆಗಿತಾ ಇರ್ತಾರೆ, ಅಥವಾ ನಾಲ್ಗೆ ಹಾಕಿ ತೆಕ್ಕೊಳ್ಳೋದು ಆ ತರ ಮಾಡ್ತಾ ಇರ್ತಾರೆ. ಸೊ ಒಂದ್ಸಲ ತೋರಿಸ್ಕೊಂಡು ನೋಡ್ಬೇಕಾಗತ್ತೆ. ಸೊ ಹುಳುಕು ಸಣ್ಣದಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಏನ್ ತೊಂದರೆ ಇಲ್ಲ ಕ್ಲೀನ್ ಮಾಡ್ರೆ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಲ್ಲಿನ ಲೇಯರ್ ಯಾವಾಗ ಒಳಗಡೆ ಹುಳುಕು ಹೋಗ್ತಾ ಹೋಯ್ತು ಆವಾಗ ನಿಮ್ಗೆ ಸೆನ್ಸಿಟಿವಿಟಿ ಶುರು ಆಗುತ್ತೆ. ಯಾಕಂದ್ರೆ ಕೋಲ್ಡ್ ತಗೊಂಡ್ರಿ, ಬಿಸಿ ಆಹಾರ, ಐಸ್ ಕ್ರೀಮ್ ಇರ್ಲಿ, ತಾಗ್ಬಿಡೆ ಜುಮ್ ಅನ್ನೋದು ಆ ತರ ಆಗೋದು. ಸೊ ಯಾವಾಗ ಹಲ್ಲಿನ ಒಳಗಡೆ ಡೀಪ್ ಲೇಯರ್ಸ್ ಅಲ್ಲಿ ಹುಳುಕು ಅಷ್ಟು ಆಳವಾಗಿ ಹೋಗ್ತಾ ಹೋಯ್ತು ಆವಾಗ ನಿಮ್ಗೆ ಫಸ್ಟಿಗೆ ಏನೂ ತೊಂದರೆ ಇರೋದಿಲ್ಲ, ಬರೀ ಆಹಾರ ಸಿಕ್ಕಾಕೊಳ್ಳೋದು ಮಾತ್ರ ತೊಂದರೆ. ನಂತರ ಆಹಾರ ಸಿಕ್ಕಾಕೊಳ್ಳೋದ್ರಿಂದ ಹಿಡಿದು ಸೆನ್ಸಿಟಿವಿಟಿ ಶುರುವಾಗುತ್ತೆ. ಸೊ ಸೆನ್ಸಿಟಿವಿಟಿನೂ ನೆಗ್ಲೆಕ್ಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಹಂಗೆ ಕಮ್ಮಿ ಆಗುತ್ತೆ. ನಾನು ಪೇಸ್ಟ್ ಡಾಕ್ಟರ್ಸ್ ಹತ್ರ ಹೋಗದೆ, ಡೆಂಟಿಸ್ಟ್ ಹತ್ರ ಹೋಗದೆ, ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೋ ಒಂದು ಪೇಸ್ಟ್ ತಂದ್ಕೊಂಡು ಕ್ಲೀನ್ ಮಾಡೋದು, ಕಡಿಮೆ ಆಗುತ್ತೆ ಅಂತ ನೋಡೋದು, ಜಾಸ್ತಿ ಟೈಮ್ ವರ್ಷ ತಿಂಗಳ ಆಗ್ತಾ ಹೋಗುತ್ತೆ. ಯಾವಾಗ ನರಕ್ಕೆ ಹೋಯ್ತು, ನರಕ್ಕೆ ತಾಕ್ತೋ ಆವಾಗ ಸಡನ್ ಆಗಿ ನೋವು ಶುರು ಆಗುತ್ತೆ. ಆವಾಗ ಡೆಂಟಿಸ್ಟ್ ಹತ್ರ ಓಡಿ ಬರ್ತಾರೆ. ಸೊ ನಿನ್ನೆಯಿಂದ ನೋವು ಶುರು ಆಯ್ತು, ನಿನ್ನೆಯಿಂದ ಹುಳುಕಾಗಿದೆ. ಯಾವಾಗ್ಲೂ ನೋವು ಬಂದಿರೋದಾಗಿರ್ಲಿ, ಸೆನ್ಸಿಟಿವಿಟಿ ಆಗಿರ್ಲಿ, ನಿನ್ನೆ ಬಂದಿದೆ ಶುರುವಾಗಿದ್ದಾಗಿಲ್ಲ, 6 ತಿಂಗಳ 1 ವರ್ಷ ಇಂದನೇ ಶುರುವಾಗಿರುತ್ತೆ, ಅಷ್ಟು ತಿಂಗಳ ನೆಗ್ಲೆಕ್ಟ್ ಮಾಡಿರ್ತಾರೆ ಅಷ್ಟೇ. ಅದರ ನಂತರ ಆವಾಗ ಅಯ್ಯೋ ಇಷ್ಟೆಲ್ಲ ಮಾಡಿಸ್ಬೇಕಾ, ಇಷ್ಟೆಲ್ಲ ದೊಡ್ಡ ಟ್ರೀಟ್ಮೆಂಟ್ಸ್ ಇದೆಯಾ, ನಿನ್ನೆಯಿಂದ ಶುರುವಾಗಿದ್ದು ಇಷ್ಟು ದೊಡ್ಡ ಟ್ರೀಟ್ಮೆಂಟ್ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಅದ್ರ ಶುರುವಾಗಿದ್ದು 1 ವರ್ಷ 2 ವರ್ಷದಿಂದ ನೆಗ್ಲೆಕ್ಟ್ ಕಡಿಮೆ ಆಗ್ಬೋದು, ಬೇರೆ ಏನೋ ರೀಸನಿಗೆ ನೋವಿದೆ ಅಂತ ಅನ್ಕೊಂಡು ಮಾಡ್ಬಿಡ್ತಾರೆ. ಆ ತರ ಅದು ಬಹಳ ಲಾಂಗ್ ಪ್ರೊಸೆಸ್ ಅಂತಾನೆ. ಸ್ಟಾರ್ಟ್ ಆಗೋದು ಬಹಳ ಹಿಂದಿಂದಾನೆ, ಗೊತ್ತಾಗೋದು 6 ತಿಂಗಳ 1 ವರ್ಷದ ನಂತರ. ಸರಿ ಸರಿ. ಅದಕ್ಕೆ ಫಿಲ್ಲಿಂಗ್ ಮಾಡಿಸೋದು ಎಲ್ಲ ಹೌದು. ಈಗ ಹಲ್ಲಿನ ಎಷ್ಟು ದೊಡ್ಡ ಹುಳುಕಾಗಿದೆ, ಎಷ್ಟು ಡೀಪ್ ಹೋಗಿದೆ ಅನ್ನೋದ್ರ ಮೇಲ್ಗಡೆ ಅದನ್ನ ನಾವು ಡಿಪೆಂಡ್ ಆಗಿರುತ್ತೆ. ಸೊ ತುಂಬಾ ಮೇಲ್ಗಡೆ ಇದ್ರೆ ಹುಳುಕನ್ನ ತೆಗೆದು ಹಾಗೆ ಫಿಲ್ಲಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಹಲ್ಲಿನ ಲೇಯರ್ ದಾಟಿ ಒಳಗಡೆ ಹೋಗ್ತಾ ಹೋಯ್ತು, ಹುಳುಕು ನರಕ್ಕೆ ಟಚ್ ಆಯ್ತು, ಸೊ ಆವಾಗ ಬರೀ ಫಿಲ್ಲಿಂಗ್ ಅಲ್ಲಿ ಸಾಕಾಗೋದಿಲ್ಲ. ಸೊ ಅದನ್ನ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಬೇಕು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದ್ರೆ ಏನಂದ್ರೆ ಹಲ್ಲಿನ ಬೇರಿನ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಸೊ ಯಾವಾಗ ಹುಳುಕು ನರಕ್ಕೆ ಹೋಯ್ತು ಒಳಗಡೆ ಅಂದ್ರೆ ಅದ್ರ ಒಳಗಡೆ ಬಾಯಲ್ಲಿರೋ ಕಂಟೆಂಟ್ಸು, ಎಂಜಲ್ ಆಗಿರ್ಲಿ, ಫುಡ್ ಆಗಿರಲಿ, ನರಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಅದ್ರಲ್ಲಿ ಕ್ರಿಮಿ ಎಲ್ಲ ನರಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಅವಾಗ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಯಾವಾಗ ಬೇಕಾದ್ರೆ ಬಾವು ಬರ್ಬೋದು, ಸೊ ಸಿವಿಯರ್ ನೋವು ಇರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಹಲ್ಲಿನ ನರನೆಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡಿ ಒಳಗಡೆ ಇನ್ಫೆಕ್ಷನ್ ಎಲ್ಲ ತೆಗೆದು ಮೆಡಿಸಿನ್ ಹಾಕಿ ಆಮೇಲೆ ತುಂಬ್ತಾ ಇರ್ತೇವೆ. ಸೊ ಇದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಚಿಕ್ಕದಿದ್ದಾಗ ಎಲ್ಲ ಯಾವುದೇ ಹುಳುಕು ಚಿಕ್ಕದೊಂದು ಕೂಡ ರೂಟ್ ಕೆನಾಲ್ ಮಾಡ್ತಾರೆ ಅಂತ ಇಲ್ಲ. ಯಾವಾಗ ಹಲ್ಲು ನೋವು ಬರ್ತಾ ಇದೆ, ನರ ತನಕ ಹೋಯ್ತು, ತುಂಬಾ ಡೀಪ್ ಆಗಿ ಹೋಯ್ತು ಅಂದ್ರೆ ಮಾತ್ರ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ತಗೊಂಡಾಗ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ಪ್ರಿಕಾಷನ್ಸ್ ಅಂದ್ರೆ ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಒಂದು ಹಲ್ಲು ಉಳಿಸುವ ಟ್ರೀಟ್ಮೆಂಟ್ ಅಂತ. ಈಗ ಹುಳುಕು ತುಂಬಾ ಆಳ ಹೋಯ್ತು ಅಂದ ಕೂಡಲೇ ತೆಗ್ಸೋದು ಇಲ್ಲ, ತೆಗೆದ್ರೆ ಮತ್ತೆ ಹಲ್ಲು ಹಾಕ್ಬೇಕಾಯ್ತು, ಇಲ್ಲಾಂದ್ರೆ ತಿನ್ಲಿಕ್ಕೆ ಹಲ್ಲು ಇರೋದಿಲ್ಲ.
ಸೊ ಹಲ್ಲನ್ನ ಉಳಿಸೋ ಚಿಕಿತ್ಸೆ, ತುಂಬಾ ಡೀಪ್ ಹೋಗಿದೆ ಹುಳುಕು ಅಂದಾಗ ಅವಾಗ ಹಲ್ಲನ್ನ ಉಳಿಸೋ ಚಿಕಿತ್ಸೆ ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಸೊ ರೂಟ್ ಕೆನಾಲ್ ಅಂತ ನಾವೇನ್ ಮಾಡ್ತೇವೆ, ಹಲ್ಲನ್ನ ನರ ತೆಗೆದು ಫಿಲ್ಲಿಂಗ್ ಮಾಡ್ತೇವೆ. ಸೊ ಇದು ನಿಮ್ಗೆ ನಾನು ಎಕ್ಸಾಂಪಲ್ ಕೊಡ್ಲಿ ಅಂದ್ರೆ, ಈಗ ಒಂಥರ ರೂಟ್ ಕೆನಾಲ್ ಆದ್ಮೇಲೆ ಹಲ್ಲು ಒಂಥರ ಒಣಗಿದ ಮರ ತರ. ಈಗ ನಾರ್ಮಲ್ ಮರ ಅಥವಾ ಒಣಗಿದ ಮರ ಅಂತ ನೀವು ತಗೊಂಡ್ರೆ, ನಾರ್ಮಲ್ ಮರ ಅಂದ್ರೆ ಹಲ್ಲು ಆರೋಗ್ಯವಾಗಿದ್ದಾಗ. ಸೊ ರೂಟ್ ಕೆನಾಲ್ ಮಾಡಿದ್ಮೇಲೆ ಹಲ್ಲು ಒಣಗಿದ ಮರ ತರ, ಅಂದ್ರೆ ಅದ್ರ ಒಳಗಡೆ ಶಕ್ತಿ ಇಲ್ಲ, ಬೇರಿಲ್ಲ. ಹೌದು. ಸೊ ಆ ತರ ಆಗುತ್ತೆ. ಅವಾಗ ಹಲ್ಲು ಮುರಿಯೋ ಚಾನ್ಸಸ್ ಜಾಸ್ತಿ. ಈಗ ಒಣಗಿದ ಮರ ಮುರಿಯೋದು ಈಸಿ ಹಸಿ ಮರದಕ್ಕಿಂತ, ಅದೇ ತರ. ಸೊ ಯಾವಾಗ ರೂಟ್ ಕೆನಾಲ್ ಮಾಡಿಸಿ ಕ್ಯಾಪ್ ಹಾಕ್ಸ್ಬೇಕು ಅಂತ ನಾವು ಅದಕ್ಕೆ ಹೇಳ್ತೇವೆ. ಯಾಕಂದ್ರೆ ಕೇರ್ ಮಾಡ್ತೀವಿ ಅಂತ ಹೇಳ್ತೀರಾ, ಇಲ್ಲ ಗಟ್ಟಿ ತಿನ್ನೋದಿಲ್ಲ ಆ ಜಾಗದಿಂದ ಕೇರ್ ಮಾಡ್ತೀವಿ. ಯಾವಾಗಾದ್ರೂ ಆಹಾರ ತಿನ್ಬೇಕಾದ್ರೆ ಏನೋ ಕಲ್ ಸಿಕ್ತು, ಏನೋ ಗಟ್ಟಿ ವಸ್ತು ಜಗದ್ ಬಿಟ್ರಿ, ಅವಾಗ ಯಾವಾಗ ಬೇಕಾದ್ರೆ ಅದು ಒಡಿಬೋದು, ಸೀಳ್ ಬಿಡ್ಬೋದು. ಸೊ ಇಷ್ಟೆಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿ ಓಡಾಟ ಮಾಡಿ ಖರ್ಚು ಮಾಡ್ಕೊಂಡು ಸೊ ಕ್ಯಾಪ್ ಹಾಕ್ಸದೇ ಇದ್ದಿದ್ರಿಂದ ಹೀಗೆ ಮಾಡಿದ್ರೆ ಸೀಳ್ ಬಿಡ್ತು ಅಂದ್ರೆ ಆವಾಗ ತೆಗಿಲೇಬೇಕು ಅಂತ ಆಗ್ಬಿಡುತ್ತೆ, ಬೇರೆ ಏನೂ ಆಪ್ಷನ್ ಇರುತ್ತಿಲ್ಲ. ಅದಕ್ಕೆ ಕ್ಯಾಪ್ ಹಾಕ್ಸ್ತಾ ಇರ್ತೇವೆ, ಕ್ಯಾಪ್ ಹಾಕ್ತೇವೆ. ಸೊ ಕ್ಯಾಪ್ ಹಾಕಿದ್ಮೇಲೆ ನಾರ್ಮಲ್ ಆಗಿರೋ ಫುಡ್ಗಳನ್ನೆಲ್ಲ ತಿನ್ಬೋದು. ಬೇರೆ ಹಲ್ಲುಗಳಲ್ಲಿ ನೀವು ಹೇಗೆ ತಿಂತೀರೋ ರೂಟ್ ಕೆನಾಲ್ ಮಾಡಿರೋ ಹಲ್ಲುಗಳಲ್ಲೂ ನಾರ್ಮಲ್ ಫುಡ್ಗಳನ್ನೆಲ್ಲ ತಿನ್ಬೋದಾಗಿರುತ್ತೆ. ಅದೇ ಸ್ವಲ್ಪ ಜಾಸ್ತಿ ಕೇರ್ ಅಂದ್ರೆ ಕ್ಯಾಪ್ ಹಾಕಿದ್ರಿಂದ ಆಹಾರ ಸಿಕ್ಕಾಕೋಬಹುದು ಎಡಲ್ ಮಧ್ಯದಲ್ಲಿ, ಆ ತರ ಇರುತ್ತೆ. ಅದನ್ನ ಕೇರ್ಫುಲ್, ನಾನು ಮೊದಲು ಹೇಳಿರ್ತಾರ, ಬ್ರಷ್ ಮಾಡಿ ಫ್ಲಾಸಿಂಗ್ ಮಾಡಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಾರ್ಮಲ್ ಹಲ್ ತರ ಇದನ್ನು ನಾವು ಅಷ್ಟೇ ವರ್ಷ ಬಾಳ್ಕೆ ತಗೋಬಹುದು. ಕ್ಯಾಪ್ ಹಾಕ್ಸ್ಕೊಂಡಿಲ್ಲ ಅಂತಂದ್ರೆ ಗಟ್ಟಿ ಆಹಾರ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ, ಮುರಿದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಇವಾಗ ಹಲ್ಲಿನ ವಿಷಯ ಬಂದ ತಕ್ಷಣ ಗ್ಯಾಪ್ ಅಂತ ಇರುತ್ತೆ ಹಲ್ಲಲ್ಲಿ. ಈಗ ಅದು ಟ್ರೀಟ್ಮೆಂಟಿಗೆ ನಾವು ಬ್ರೇಸಸ್ ಹಾಕೊಳ್ತೀವಿ. ಇದು ಯಾವ ವರ್ಷದ ಮಕ್ಕಳಿಂದ ಹಾಕ್ಬೋದು? ಈಗ ಬ್ರೇಸಸ್ ಅಂತ ಹಲ್ಲಿನ ನಾವು ತಗೊಂಡ್ರು, ಈಗ ಹಲ್ಲು ಮುಂದೆ ಹಿಂದೆ ಇರ್ಬೋದು. ಸೊ ನೋಡ್ಲಿಕ್ಕೆ ಒಬ್ರಿಗೆ ಹಲ್ಲು ಬಾಯಿಂದ ಹೊರಗಡೆ ಬರ್ತಾ ಇರುತ್ತೆ, ತುಂಬಾ ಒಳಗಡೆ ಇರುತ್ತೆ. ಸೊ ಕೆಲವೊಬ್ಬರಿಗೆ ಬರೀ ಹಲ್ಲಿನ ಸಮಸ್ಯೆನೂ ಇರೋದಿಲ್ಲ, ದೌಡೆನೆ ಸಮಸ್ಯೆ ಇರುತ್ತೆ. ಕೆಲವೊಬ್ರದ್ದು ಕೆಳಗಡೆ ದೌಡೆನೆ ದೊಡ್ಡದಿರುತ್ತೆ, ಅಥವಾ ಕೆಳಗಡೆ ದೌಡೆನೆ ಚಿಕ್ಕದಿರುತ್ತೆ, ಮೇಲ್ಗಡೆ ದೌಡೆನೂ ಅದೇ ತರ ದೊಡ್ಡ ಚಿಕ್ಕ ಇರ್ಬೋದು. ಸೊ ಹಲ್ಲು ಸರಿ ಇದ್ರು ದೌಡೆ ಹೆಚ್ಚು ಕಡಿಮೆ ಆದಾಗ ನಿಮ್ಗೆ ನೋಡ್ಲಿಕ್ಕೆ ಸರಿ ಕಾಣಿಸುತ್ತಿಲ್ಲ. ಸೊ ಈ ತರ ದೌಡೆ ಸಮಸ್ಯೆ ಇದ್ರೆ ಈಗ ಅದರಲ್ಲೂ 2 ತರ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ. ಈಗ ದೌಡೆ ಸಮಸ್ಯೆ ಇದ್ದಾಗ ನಾವು ಚಿಕ್ಕ ವಯಸ್ಸಲ್ಲಿ ಹಾಕಿದ್ರೆ ಉತ್ತಮ ಅಂತ ಹೇಳ್ತೇವೆ, ಯಾಕಂದ್ರೆ ಇನ್ನ ಬೆಳವಣಿಗೆ ಏಜ್ ಇರುತ್ತೆ, ಬೆಳವಣಿಗೆ ವಯಸ್ಸಿರುತ್ತೆ. ಫ್ಲೆಕ್ಸಿಬಲ್ ಇರುತ್ತೆ, ಹೌದು ಫ್ಲೆಕ್ಸಿಬಲ್ ಗಮ್ಸ್ ಅಂದ್ರೆ ಈಗ ದೌಡೆ ಟ್ರೀಟ್ಮೆಂಟ್ ಅನ್ನ ಆವಾಗ ಈಗ ಗ್ರೋತ್ ಥೆರಪಿ ಅಂತಾನೂ ಇರುತ್ತೆ. ಅಂದ್ರೆ ಈಗ ಕೆಳಗಡೆ ದೌಡೆ ದೊಡ್ಡದಿದ್ದಾಗ ನಾವು ಅದನ್ನ ಸ್ವಲ್ಪ ತಡೆದು ಇನ್ನೂ ಜಾಸ್ತಿ ಬೆಳೆದೇ ಇರೋ ತರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಈ ತರ. ಆದ್ರೆ ಇದು ದೊಡ್ಡವರಾದ್ಮೇಲೆ ಸೊ ಅವಾಗ ಒಂದ್ಸಲ ಗ್ರೋತ್ ಮುಗೀತು, ಒಂದು 18 ವರ್ಷ ಆಯ್ತು, 20 ವರ್ಷ ಆಯ್ತು, ಅವಾಗ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದ್ರೆ ಅವಾಗ ಗ್ರೋತ್ ಥೆರಪಿ ಆ ಥರದ್ದು ಏನೂ ಇರೋದಿಲ್ಲ, ಅವಾಗ ಸರ್ಜರಿ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ದೌಡೆ ಸಮಸ್ಯೆ ಇದ್ದಾಗ. ಹಲ್ಲಂತ ತಗೊಂಡ್ರು ಒಂದ್ಸಲ ನಾವು ಕ್ಲಿಪ್ ಹಾಕ್ಸ್ಬೇಕು, ಈಗ ಬ್ರೇಸಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಕ್ಲಿಪ್ ಹಾಕ್ಸ್ಬೇಕು ಅಂತ ಅಂದಾಗ ಹೆಚ್ಚಿನ ಪಕ್ಷ ಒಂದು 14-15 ವರ್ಷ ಅಂತ ನಾವು ಎಲ್ಲ ಹಲ್ಲು ಬಿದ್ದು ಪರ್ಮನೆಂಟ್ ಹಲ್ಲು ಬಂದ ಮೇಲೆ ಶುರು ಮಾಡ್ತೇವೆ ಹೆಚ್ಚಿನ ಪಕ್ಷ. ಆವಾಗ್ಲೂ ಅಷ್ಟೇ, ಆವಾಗ ಹಾಕ್ಸೋ ಟ್ರೀಟ್ಮೆಂಟ್ ಸ್ವಲ್ಪ ಬೇಗ ಆಗುತ್ತೆ, ಯಾಕಂದ್ರೆ ದೌಡೆ ಬೆಳವಣಿಗೆ ಏಜಲ್ಲಿ ಇರುತ್ತೆ. ಸೊ ಸ್ವಲ್ಪ ಸಾಫ್ಟ್ ಇರುತ್ತೆ ವಯಸ್ಸಾಗಿದ್ದಕ್ಕಿಂತ ಕಂಪೇರ್ ಮಾಡಿದ್ರೆ. ಸೊ ಟ್ರೀಟ್ಮೆಂಟು ಬೇಗ ಆಗುತ್ತೆ. ಸೊ ಇದು ಇಲ್ಲ ಅಂದ್ರೆ ನಾರ್ಮಲ್ ಆಗಿ 18, 20, 25 ವರ್ಷ ಅಲ್ಲಿ ತನಕನೂ ಹೆಚ್ಚಿನ ಪಕ್ಷ ಏನೂ ತೊಂದರೆ ಆಗೋದಿಲ್ಲ. ಇನ್ನ ಜಾಸ್ತಿ ವಯಸ್ಸಾಯಿತು ಅಂದಾಗ ಅವಾಗ ದೌಡೆ ಸ್ವಲ್ಪ ಗಟ್ಟಿಯಾಗಿ ಮೂವ್ಮೆಂಟ್ಗೆ ಕಷ್ಟ ಆಗುತ್ತೆ. ಸೊ ಅವಾಗ ಸ್ವಲ್ಪ ಕಷ್ಟಗಳಾಗ್ತಾ ಬರುತ್ತೆ. ಈಗ ನಾವು ನೋಡ್ತೀವಿ ತಂತಿ ಬ್ರೇಸಸ್ ಒಂದು ಬರುತ್ತೆ, ಇನ್ವಿಸಿಬಲ್ ಬ್ರೇಸಸ್ ಅಂತ ಬರುತ್ತೆ. ಸೊ ಯಾವ್ದು ಬೆಟರ್ ಅದರಲ್ಲಿ? ಸೊ ಈಗ ಇನ್ವಿಸಿಬಲ್ ಬ್ರೇಸಸ್ ಅಂದ್ರೆ ಈಗ ಯೂಶುವಲಿ ಕ್ಲಿಯರ್ ಅಲೈನರ್ಸ್ ಅಂತ ಹೇಳ್ತಾರೆ. ತುಂಬಾ ಕಂಪನಿಗಳು ಈಗ ಹೊಸದಾಗಿ ಮಾಡರ್ನ್ ಆಗಿ ಬರ್ತಾ ಇರುತ್ತೆ. ಈಗ ಪೇಷಂಟ್ಸ್ ಹೇಳ್ತಾನೆ ನೋಡ್ಲಿಕ್ಕೆ ಕಾಣಬಾರ್ದು, ಕ್ಲಿಪ್ ಚೆನ್ನಾಗಿ ಕಾಣಿಸೋದಿಲ್ಲ ಆ ತರ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಈಗ ಕ್ಲಿಯರ್ ಅಲೈನರ್ಸ್ ಅಂತ ತಗೊಂಡ್ರೆ ಅದು ಸ್ವಲ್ಪ ಹಿಂದೆ ಮುಂದೆ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಇದೆ ಮಾಡಬೇಕು ಅನ್ನೋದನ್ನ ಮಾತ್ರ ಹೆಚ್ಚಾಗಿ ನಾವು ಮಾಡ್ಬೋದಾಗಿರುತ್ತೆ. ತುಂಬಾ ಎಕ್ಸ್ಟೆನ್ಸಿವ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ. ತುಂಬಾ ಮುಂಬಲಿದೆ, ನಾವು ಹಲ್ಲು ತೆಗೆದು ಜಾಗ ಮಾಡಿ ಕೊಡಬೇಕು, ಈ ತರದ್ದು ಯೂಶುವಲಿ ಕ್ಲಿಯರ್ ಅಲೈನರ್ಸ್ ಅಲ್ಲೇ ಆಗೋದಿಲ್ಲ. ಸೊ ಅದಕ್ಕೆ ನಾರ್ಮಲ್ ಬ್ರೇಸಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಯಾಕಂದ್ರೆ ಅವಾಗ ನಾವು ಬೇಕಾದಾಗೆ ಮಾಡ್ಕೋಬಹುದು. ಕ್ಲಿಯರ್ ಅಲೈನರ್ಸ್ ಅಂದ್ರೆ ಯೂಶುವಲಿ ಒಂದ್ಸಲ ಸ್ಕ್ಯಾನ್ ಮಾಡ್ತಾರೆ, ಸೊ ನಿಮ್ಗೆ ಕೊಡ್ತಾರೆ, ನೀವೇ ಹಾಕೊಳ್ಳೋದು ತೆಗೆದು ಸೊ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ತುಂಬಾ ಹೆಚ್ಚಿನ ಟ್ರೀಟ್ಮೆಂಟ್ ಅದರಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಈಗ ಕ್ಲಿಯರ್ ಅಲೈನ್ಸಸ್ ಅಂತ ನೀವು ಅದು ಎಷ್ಟು ತಿಂಗಳ ಟ್ರೀಟ್ಮೆಂಟ್? ಸೊ ಯಾವ್ದಕ್ಕಾದ್ರೂ ಇವನ್ ಬ್ರೇಸರ್ಸ್ಗೆ ಆಗಿರ್ಲಿ ಅಥವಾ ಕ್ಲಿಯರ್ ಅಲೈನರ್ಸ್ ಆಗಲಿ ಇಷ್ಟು ತಿಂಗಳ ಟ್ರೀಟ್ಮೆಂಟ್ ಅಂತ ಹೆಚ್ಚಿನ ಪಕ್ಷ ನಾವು ಎಕ್ಸಾಕ್ಟ್ ಹೇಳಕ್ಕಾಗಲ್ಲ. ಈಗ ಅವ್ರ ಹಲ್ ಮೂವ್ಮೆಂಟ್ 6 ತಿಂಗಳಿಂದ 1 ವರ್ಷ ಅಂತ ನಾವು ಎಲ್ಲದಕ್ಕೂ ಎವರೇಜ್ ಆಗಿ ಹಿಡಿತೇವೆ. ಅದಕ್ಕಾದ್ರೂ ಆಗಿರ್ಲಿ ಅಥವಾ ಬ್ರೇಸಸ್ ಟ್ರೀಟ್ಮೆಂಟ್ 1 ವರ್ಷ ಅಂದ್ರೆ 2 ವರ್ಷ ತನಕನೂ ಆಗ್ಬೋದು. ಯಾಕಂದ್ರೆ ನೋಡ್ಲಿಕ್ಕೆ ನಾರ್ಮಲ್ ಅನ್ಸರು ಕೆಲವೊಬ್ರು ಬೋನ್ ಡೆನ್ಸಿಟಿ
ಜಾಸ್ತಿ ಇರುತ್ತೆ, ಸೊ ಹಲ್ ಮೂವ್ಮೆಂಟ್ ಅಷ್ಟು ಬೇಗ ಆಗೋದಿಲ್ಲ, ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ತಗೊಳುತ್ತೆ. ಇಲ್ಲ ಬೇಗ ಆಗೋಯ್ತು ಅಂದ್ರೆ ಬೇಗನೂ ಮುಗಿಬೋದು. ಸೊ ಅವ್ರ ತಕ್ಕಂಗೆ, ಅವ್ರ ಹಲ್ಲಿನ ಮೂವ್ಮೆಂಟ್ ತಕ್ಕಂಗೆ, ಅವ್ರ ಬೋನ್ ಡೆನ್ಸಿಟಿ ತಕ್ಕಂಗೆ ಟ್ರೀಟ್ಮೆಂಟ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಈಗ ಬ್ರೇಸಸ್ ಹಾಕಿದಾಗ ಹಲ್ಲಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅವಾಗ ಹೆಂಗೆ ಟ್ರೀಟ್ಮೆಂಟ್? ಸೊ ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಬ್ರೇಸಸ್ ಹಾಕಕ್ಕಿಂತ ಮೊದಲೇ ಒಂದ್ಸಲ ಎಲ್ಲ ಚೆಕಪ್ ಮಾಡಿ, ಏನೇ ಹುಳುಕಿದ್ರು, ಏನೇ ಹೆಚ್ಚಿನ ಪಕ್ಷ ಕಾಣೋ ಥರ ಎಲ್ಲ ಪ್ರಾಬ್ಲಮ್ ಇದ್ರೆ ಎಕ್ಸ್ರೇ ಮಾಡಿ ನೋಡಿಕೊಂಡು ಎಲ್ಲ ಟ್ರೀಟ್ಮೆಂಟನ್ನು ಮುಗಿಸಿರ್ತೇವೆ. ಹಾಕಿದ್ಮೇಲೆ ಅದೇ ನಾನು ಹೇಳ್ದಂಗೆ 1 ವರ್ಷ 2 ವರ್ಷ ತಗೊಳ್ಬೋದು. ಹಾಕ್ಸಿದ ನಂತರ ಹೊಸ ಹುಳುಕ್ ಆಗ್ಬೋದು. ಸೊ ಕ್ಲೀನ್ ಇಟ್ಕೊಳ್ದೇ ಇರೋದನ್ನ ಆಗ್ಬೋದು, ಮಾಡ್ಬೋದಾಗಿರುತ್ತೆ, ಏನು ತೊಂದರೆ ಮಾಡ್ಬೋದು. ಪೇನ್ ಅಂದ್ರೆ ಆಲ್ರೆಡಿ ಬ್ರೇಸಸ್ ಪೇನೇ ಇರುತ್ತೆ ಮತ್ತು ಆತರ ಇಲ್ಲ, ಆತರ ಅದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಯಾಕಂದ್ರೆ ಬ್ರೇಸಸ್ ಹಾಕಿದಾಗ ಕ್ಲೀನ್ ಜಾಸ್ತಿ ಮಾಡ್ಕೋಬೇಕು. ನಾರ್ಮಲ್ ಹಲ್ ತರ ಸ್ಮೂತ್ ಇರಲ್ಲ, ಹಲ್ ಮುಂದೆ ಹಿಂದೆ ಇರೋದಕ್ಕಿಂತ ಜಾಸ್ತಿ ಕ್ಲಿಪ್ ಇರುತ್ತೆ, ವೈರ್ ಇರುತ್ತೆ, ಅಲ್ಲಿ ಹಾರ ಸಿಕ್ಕಾಕೊಳ್ಳುತ್ತೆ. ಸೊ ಅದನ್ನ ಕೇರ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಹಲ್ಲನ್ನು ನೋಡ್ಬೇಕು, ಅವರು ಮೂವ್ಮೆಂಟ್ ಆಗಿದೆಯೋ ಅದನ್ನಂತೂ ಅವ್ರು ಕನ್ನಡಿ ನೋಡ್ತಾ ಇರ್ತಾರೆ. ಹಲ್ ಚೆನ್ನಾಗಿ ಕಾಣಿಸ್ತಿದ್ಯೋ, ಹಿಂದಿನ ತಿಂಗಳಿಗಿಂತ ಈ ಸಲ ಚೆನ್ನಾಗಿ ಅದಲ್ಲಿ ನೋಡ್ತಾ, ಅದ್ರ ಜೊತೆಗೆ ಹುಳುಕಾಗಿದೆಯೋ ಅದನ್ನು ಅವ್ರು ಅಬ್ಸರ್ವ್ ಮಾಡಿ ಆದರೆ ಟ್ರೀಟ್ಮೆಂಟನ್ನು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ಹಾಗಾದ್ರೆ ಹಲ್ಲು ಮುಂದೆ ಬರ್ಲಿಕ್ಕೆ ಕಾರಣ ಏನು? ಸೊ ನಾನು ಅವಾಗ ಹೇಳಿದಾಗೆ ಹಲ್ಲು ಮುಂದೆ ಬರ್ಲಿಕ್ಕೆ ಅಂದ್ರೆ ಒಂದು ಹಲ್ಲು ಅಂತ ಬರೋದು ಸೊ ಎಲ್ರಿಗೂ ಬರಲ್ಲ, ಅಥವಾ ಎಲ್ರಿಗೂ ಅಲ್ಲ, ಹೆಚ್ಚಿನ ಪಕ್ಷ ಈಗ ಯಾರಿಗೂ ಐಡಿಯಲ್ ಅಂತ ಯಾರಿಗೂ ಇಲ್ಲ. ಸ್ವಲ್ಪ ಮುಂದೆ ಹಿಂದೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಜಾಸ್ತಿ ಯಾವಾಗ ಆಗತ್ತೆ ಅಂದ್ರೆ ಅವರ ಹಲ್ಲು ಬರೋ ಏಜ್ಗಿಂತ ಮೊದಲೇ ಬಿದ್ದೋಯ್ತು, ಅವಾಗ ಹೊಸ ಹಲ್ಲು ಬರ್ಲಿಕ್ಕೆ ಟೈಮ್ ಇರಲಿಲ್ಲ, ಏಜ್ ಆಗಿರ್ಲಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಬರೋ ಡೈರೆಕ್ಷನ್ ಗೊತ್ತಾಗಲ್ಲ, ಒಂದೇ ಮುಂದೆ ಬಂದ್ಬಿಡುತ್ತೆ, ಒಳಗಡೆ ಬರುತ್ತೆ. ಈ ತರ ಕಂಡೀಷನ್ಸ್ ಅಲ್ಲಿ ಈ ತರ ಆಗೋದು ಜಾಸ್ತಿ, ಹಲ್ಲು ಮುಂದೆ ಬರೋದು, ಒಳಗಡೆ ಬರೋದು. ಅದಕ್ಕೆ ನಾನು ಹೇಳಿರ್ತಾರೆ, ಮಕ್ಕಳ ಹಲ್ಲಿಂದನೇ ಕೇರ್ ಸ್ಟಾರ್ಟ್ ಮಾಡಬೇಕು, ಹಾಲಲ್ಲಿ ಬಂದಾಗಿಂದನೇ ಕೇರ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇವಾಗ ಗಮ್ ಬ್ಲೀಡಿಂಗ್ ಅಂತ ಆಗತ್ತೆ, ಅದು ಈಗ ಕ್ಲಿಪ್ ಹಾಕ್ಸಿದಾಗೂ ಗಮ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತಾ? ಹೌದು, ಕ್ಲಿಪ್ ಹಾಕ್ಸಿದಾಗೂ ಗಮ್ ಬ್ಲೀಡಿಂಗ್ ಯೂಶುವಲಿ ಕ್ಲಿಪ್ ಹಾಕ್ಸಿದಾಗ ಇರಲ್ಲ. ಕ್ಲಿಪ್ ಹಾಕ್ಸಿದಾಗ ಕ್ಲಿಪ್ ತಾಗಿ ಒಸಡಿಗೆ ತುಟಿಗೆ ಗಾಯ ಆಗಿರೋದಾಗಿರ್ಲಿ, ಅದು ಸ್ಟಾರ್ಟಿಂಗು ಹೊಸದು ಬಾಯಲ್ಲಿ ಏನೇ ಹೋದ್ರು ಚುಚ್ಚಿ ಗಾಯ ಆಗೋ ಥರದ್ದಾಗತ್ತೆ. ಅದು ಅಡ್ಜಸ್ಟ್ ಆಗುತ್ತೆ, ಹಾಕ್ಸಿ 1 ತಿಂಗಳು 2 ತಿಂಗಳ ನಂತರ ಅಡ್ಜಸ್ಟ್ ಆಗುತ್ತೆ. ಸೊ ಅದೇನು ತೊಂದರೆ. ಗಮ್ಸ್ ಅಂತ ಯೂಶುವಲಿ ಕ್ಲಿಪ್ಪಿಗೆ ಯಾವಾಗೂ ಗಮ್ಸಿಗೆ ತಾಗಲ್ಲ, ಹಲ್ಲಿಗೆ ಮತ್ತು ಮೇಲ್ಗಡೆ ತುಟಿಗೆ ತಾಗ್ಬೋದು. ಸೊ ಗಮ್ ಬ್ಲೀಡಿಂಗ್ ಅಂತ ಅದಕ್ಕೆ ತುಂಬ ಕಾರಣಗಳಿದೆ. ಈಗ ಗಮ್ ಬ್ಲೀಡಿಂಗ್ ಒಂದು ಮೇನ್ ಅಂದರೆ ಸರಿಯಾಗಿ ಬ್ರಷ್ ಮಾಡದೇ ಇರೋದು, ಜಾಸ್ತಿ ಬ್ರಷ್ ಮಾಡೋದು. ಸೊ 2 ಕಾರಣಗಳು. ಸರಿಯಾಗಿ ಬ್ರಷ್ ಮಾಡ್ತಿದ್ರೆ ಆಹಾರ ಸಿಕ್ಕಾಕೊಂಡು ಆಹಾರ ಕೊಳುತ್ತು ಗಮ್ಸಿಗೆ ಇರಿಟೇಷನ್ ಆಗುತ್ತೆ. ಈಗ ಟಾರ್ಟಾರ್ ಅಂತ ಹೇಳ್ತೇವೆ, ಒಳಗಡೆ ಸಿಮೆಂಟ್ ಥರ ಕಟ್ಟಿಬಿಡುತ್ತೆ. ಸೊ ಅದು ಗಮ್ಸಿಗೆ ತಾಗಿ ಹೊಸಡಿಗೆ ತಾಗಿ ಬ್ಲೀಡಿಂಗ್ ಆಗೋದು. ಜಾಸ್ತಿ ಕ್ಲೀನ್ ಇಟ್ಕೋಬೇಕು ಅಂತ ದಿವ್ಸಕ್ಕೆ 3-4 ಸಲ ಬ್ರಷ್ ಮಾಡೋದು. ಸೊ ಜಾಸ್ತಿ ಗಟ್ಟಿ ತಿಕ್ಕಿನೂ ಗಾಯ ಆಗಿ ಗಮ್ಸಿಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಗಮ್ಸ್ ಬ್ಲೀಡಿಂಗ್ ಅಂತ ತಗೊಂಡ್ರೆ ಈಗ ಹಾರ್ಮೋನಲ್ ಅಂತ ಹೇಳ್ತೇವೆ. ಈಗ ಪ್ರೆಗ್ನೆನ್ಸಿ ಟೈಮಲ್ಲೂ ಸ್ವಲ್ಪ ಗಮ್ಸು ಈಗ ಉಬ್ಬುದು ಬರೋದಾಗಿರ್ಲಿ, ಬಾವು ಬರೋದಾಗಿರ್ಲಿ, ಬ್ಲೀಡಿಂಗ್ ಆಗೋದಾಗಿರ್ಲಿ, ಪ್ರೆಗ್ನೆನ್ಸಿ ಟೈಮಿಗೆ ಹಲ್ಲು ಜಾಸ್ತಿ ಕೇರ್ ತಗೋಬೇಕು ಅಂತ. ಹೌದು, ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹಲ್ಲಿನ ಟ್ರೀಟ್ಮೆಂಟನ್ನು ಮಾಡೋದಕ್ಕೆ ಕಷ್ಟ. ಸೊ ಯೂಶುವಲಿ ನಾವು ಈಗ 3 to 6 ತಿಂಗಳ ತನಕ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ, ಆ ಟೈಮಲ್ಲಿ ಮಾತ್ರ ಹಲ್ಲಿನ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೇವೆ. ಸೊ ಮೊದಲನೇ ಟ್ರೈಮಿಸ್ಟ್ರಲ್ಲೂ ಯೂಶುವಲಿ ಮಾಡಲ್ಲ, ಲಾಸ್ಟ್ ಟ್ರೈಮಿಸ್ಟ್ರಲ್ಲೂ ಮಾಡೋದಿಲ್ಲ. ಸೊ ಎರಡನೇ ಟ್ರೈಮಿಸ್ಟ್ರಲ್ಲಿ ಮಾತ್ರ ಹಲ್ಲು ಟ್ರೀಟ್ಮೆಂಟ್ ಮಾಡ್ತೇವೆ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾಕೆ ಮಾಡಲ್ಲ ಅದನ್ನ? ಸೊ ಆವಾಗ ಜಸ್ಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರುತ್ತೆ, ಎಂಬ್ರಿಯೋಜೆನಿಸಿಸ್ ಅಂತ ಹೇಳ್ತೇವೆ. ಸೊ ಮಗು ಇನ್ನ ಡೆವಲಪ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಕುತ್ಕೊಳ್ಳೋ ಪೊಸಿಷನ್ ಇಂದ ತೊಂದರೆ ಆಗ್ಬೋದು. ಸೊ ಎಕ್ಸ್ರೇ ಮಾಡಬೇಕಾಗುತ್ತೆ, ಅದರಿಂದ ತೊಂದರೆ ಆಗ್ಬೋದು. ಸೊ ಇದೆಲ್ಲದ ಕಾರಣದಿಂದ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾಡ್ತಾ ಇರೋದಿಲ್ಲ. ಡಾಕ್ಟರ್, ಈಗ ಗಮ್ ಬ್ಲೀಡಿಂಗ್ ವಿಷಯ ಬಂದಾಗ ಬ್ರಷ್ಗೆ ನಾವು ಯಾವ ಬ್ರಷನ್ನು ಯೂಸ್ ಮಾಡ್ತೀವಿ, ಅದಕ್ಕೇನಾದರೂ ರಿಲೇಟೆಡ್ ಇದೆಯಾ ಅದು? ಹೌದು, ಈಗ ಬ್ರಷ್ ಅಲ್ಲಿ ತುಂಬಾ ವಿಧದ ಬ್ರಷ್ ಬರುತ್ತೆ ಈಗ. ಸೊ ಸಾಫ್ಟ್, ಮೀಡಿಯಂ, ಹಾರ್ಡ್ ಅಂತ ಮೇನ್ ಜನರಲ್ ಕ್ಯಾಟಗರಿ ಇದೆ. ಸೊ ಅಲ್ಟ್ರಾ ಸಾಫ್ಟ್ ಆಗಿರಲಿ, ಎಲೆಕ್ಟ್ರಿಕ್ ಟೂತ್ ಬ್ರಷ್ ಆಗಿರಲಿ, ಆ ಥರ ತುಂಬ ವಿಧವಾದ ಕ್ಯಾಟಗರಿ ಇದೆ. ಸೊ ನಾವೇನು ಹೇಳ್ತೇವೆ ಅಂದರೆ ಸಾಫ್ಟ್ ಅಥವಾ ಮೀಡಿಯಂ ಬ್ರಷ್ ಎಲ್ಲರಿಗೂ ಯೂಸ್ ಮಾಡ್ಬೋದು, ಅವ್ರಿಗೆ ತಕ್ಕಂಗೆ ಯೂಸ್ ಮಾಡ್ಕೋಬೋದು ಅಂತ. ಹಾರ್ಡ್ ಬ್ರಷ್ ಆಲ್ರೆಡಿ ತುಂಬ ಹಾರ್ಡ್ ಇರುತ್ತೆ. ಸೊ ಅದರಿಂದ ಬ್ರಷ್ ಮಾಡಿ ಗಟ್ಟಿ ತಿಕ್ಕೋದ್ರಿಂದಾಗಿರಲಿ, ಒಸಡಿಗೆ ತಿಕ್ಕೋದ್ರಿಂದಾಗಿರಲಿ, ಇದರಿಂದ ಬ್ರಷ್ ತಾಗಿನೇ ಗಾಯ ಆಗಿ ಗಮ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಾಫ್ಟ್ ಅಥವಾ ಮೀಡಿಯಂ ಬ್ರಷ್ ಅಂತ ಯೂಶುವಲಿ ಯೂಸ್ ಮಾಡ್ಬೋದು. ಸೊ ಮತ್ತು ಅದರಲ್ಲೂ ಅಷ್ಟೇ 3 ತಿಂಗಳಿಗೆ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು ಅಂತ ನೀವು ಕೇಳಿರ್ತೇವೆ. ಯಾಕೆ? ಬ್ರಷ್ ಅದಕ್ಕೊಂದು ಲೈಫ್ ಇರುತ್ತೆ, ಎಲ್ಲದಕ್ಕೊಂದು ಲೈಫ್ ಇರುತ್ತೆ. ಸೊ ಅದಿರೋ ಕಂಡೀಷನ್ ಇದ್ದರೆ ಮಾತ್ರ ಅದ್ರ ಕೆಲಸ ಅದು ಮಾಡುತ್ತೆ. ಸೊ ಬೆಂಡ್ ಆಯ್ತು, ಕಟ್ ಆಯ್ತು, ಆ ಥರ ಇದ್ದರೆ ಅದು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಸೊ ನಾವು ಅದನ್ನ 3 ತಿಂಗಳ ನಂತರ ಬೇರೆ ಹೊಸ ಬ್ರಷ್ ತಗೊಂಡ್ರೆ ಸರಿ ಕಂಡೀಷನ್ ಇರುತ್ತೆ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೇವೆ. ಅಂದ್ರೆ ಈಗ ಬ್ರಷ್ನ 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಾನೆ ಇರಬೇಕು. ಅದರಲ್ಲೂ ನಾವು ಸಾಫ್ಟ್ ಮತ್ತೆ ಮೀಡಿಯಂ
ಬ್ರಷ್ ಇದ್ರೆ ಸೆಕೆಂಡರಿ ಬಟ್ ಸಾಫ್ಟ್ ಇದ್ರೆ ಚೆನ್ನಾಗಿರುತ್ತೆ ಅದು ಅಂತ ಹೇಳ್ತೀರಿ. ಪೇಸ್ಟ್ ಯಾವ ಥರದ್ದು ಯೂಸ್ ಮಾಡಬೇಕಾಗತ್ತೆ? ಟೂತ್ ಪೇಸ್ಟ್ ಅಂತ ತಗೊಂಡ್ರೆ ತುಂಬಾ ಟೂತ್ ಪೇಸ್ಟ್ಗಳಿದೆ, ಆಯುರ್ವೇದಿಕ್ ಆಗಿರ್ಲಿ ನಾರ್ಮಲ್ ಆಗಿರ್ಲಿ, ತುಂಬಾ ಬ್ರ್ಯಾಂಡ್ಗಳು ನೀವು ಕೇಳಿರ್ತೀವಿ. ಸೊ ಆಯುರ್ವೇದಿಕ್ ಆಮೇಲೆ ಬರ್ತೇನೆ. ಸೊ ಈಗ ನಾರ್ಮಲ್ ಟೂತ್ ಪೇಸ್ಟ್ಗಳೆಲ್ಲ ಚಿಕ್ಕವರಿದ್ದಾಗಿಂದ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಹೆಚ್ಚಿನ ಪಕ್ಷ ಎಲ್ಲ ಟೂತ್ ಪೇಸ್ಟ್ಗಳಲ್ಲೂ ಕಂಪೋಸಿಷನ್ ಅಂತ ನಾವು ತಗೊಂಡ್ರೆ 90-95% ಸೇಮ್ ಇರುತ್ತೆ. ನಮ್ದು ಇದು ಜಾಸ್ತಿ, ಇದು ಕಡಿಮೆ, ಕೆಲವೊಬ್ರು ಉಪ್ಪು ಹಾಕ್ತಾರೆ, ಕೆಲವೊಬ್ರು ಬೇರೆ ಕಂಟೆಂಟ್ ಹಾಕ್ತಾರೆ. ಬಟ್ ಮೇನ್ ಕಂಪೋಸಿಷನ್ ಟೇಸ್ಟ್ ಬಿಟ್ಟು ಮೇನ್ ಕಂಪೋಸಿಷನ್ ಎಲ್ಲದಲ್ಲೂ ಹೆಚ್ಚಿನ ಪಕ್ಷ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾರ್ಮಲ್ ಎಲ್ಲ ಟೂತ್ ಪೇಸ್ಟ್ ಅನ್ನು ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ. ಈಗ ಕೆಲವೊಬ್ಬರಿಗೆ ಸೆನ್ಸಿಟಿವಿಟಿ ಇರುತ್ತೆ, ಜುಮ್ಮನದ್ದು, ಅದು ತುಂಬಾ ಕಾರಣಗಳಿಂದ ಇರ್ಬೋದು, ಹುಳುಕಿಂದ ಇರ್ಬೋದು, ಸವಿಯೋದ್ರಿಂದ ಇರ್ಬೋದು. ಅವಾಗ ಅದಕ್ಕೋಸ್ಕರ ಸ್ಪೆಸಿಫಿಕ್ ಟೂತ್ ಪೇಸ್ಟ್ಗಳಿದೆ. ಅದು ಬಿಟ್ಟು ಜನರಲ್ ಓರಲ್ ಕೇರ್ ಅಂತ ನಾವು ಹೇಳ್ತೇವಲ್ಲ, ದಿವಸ ಬ್ರಷ್ ಮಾಡೋದು, ಇದನ್ನ ತಗೊಂಡ್ರೆ ಹೆಚ್ಚಿನ ಪಕ್ಷ ಮಾರ್ಕೆಟ್ ಅಲ್ಲಿ ಎಲ್ಲ ಟೂತ್ ಪೇಸ್ಟ್ಗಳ ಕಂಪೋಸಿಷನ್ ಸೇಮ್ ಇರುತ್ತೆ. ಸೊ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಟೂತ್ ಪೇಸ್ಟ್ ಅಲ್ಲೇ ಏನೂ ಇಲ್ಲ ಹೆಚ್ಚಾಗಿ, ಹೇಗೆ ಬ್ರಷ್ ಮಾಡ್ತೀವಿ ಅನ್ನೋದ್ರಲ್ಲಿದೆ. ಈಗ ನಾನು ಯಾವ್ದೋ ಕಾಸ್ಟ್ಲಿ ಟೂತ್ ಪೇಸ್ಟ್ ತಗೊಬಂದೆ, ಇದ್ರಲ್ಲಿ ಎಲ್ಲ ಹುಳುಕಾಗೋದಿಲ್ಲ ಅಂತ ಟೂತ್ ಪೇಸ್ಟ್ ತಗೊಬಂದು ಸರಿ ಬ್ರಷ್ ಮಾಡಿಲ್ಲ ಅಂದ್ರೆ ಯೂಸ್ ಇಲ್ಲ. ಸೊ ಟೂತ್ ಪೇಸ್ಟ್ ಕೆಲಸ ಮಾಡಿಲ್ಲ ಅಂತ ಹೇಳ್ತೇವೆ ವಿನಃ ನಾವು ಸರಿ ಬ್ರಷ್ ಮಾಡ್ತಿಲ್ಲ ಅಂತ ಹೇಳಲ್ಲ. ಸೊ ಯಾವುದೇ ಚೆನ್ನಾಗಿರೋ ಟೂತ್ ಪೇಸ್ಟ್ ಆಗಿರ್ಲಿ ತಗೊಬಂದ್ರು, ಸೊ ಅದು ಒಂದು ಫೋಮಿಂಗ್ ಏಜೆಂಟ್ ಅಂತ ಹೇಳ್ತೇವೆ. ಯಾಕಂದ್ರೆ ಹಾಗೆ ಬ್ರಷ್ ನಾವು ತಿಕ್ಕಿದ್ರೆ ಅದರಿಂದ ಗಾಯಗಳಾಗೋ ಚಾನ್ಸಸ್ ಜಾಸ್ತಿ. ಸೊ ಹೇಗೆ ಸೋಪ್ ತರ ಎಫೆಕ್ಟ್ ಇರುತ್ತೆ, ಸೊ ಫೋಮಿಂಗ್ ಎಫೆಕ್ಟ್ ಇರುತ್ತೆ. ಸೊ ಅದರಿಂದ ಆ ಫ್ರಿಕ್ಷನ್, ಈಗ ಹಲ್ಲಿಗೆ ತಾಗಿ ಆಗೋ ಫ್ರಿಕ್ಷನ್ ಆಗಿರ್ಲಿ, ಅದರಿಂದ ಫೋರ್ಸ್ ಆಗಿರ್ಲಿ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೆಡಿಕೇಶನ್ಸ್ ಆಗಿರ್ಲಿ, ಕಂಪೋಸಿಷನ್ಸ್ ಆಗಿರ್ಲಿ ಆಡ್ ಮಾಡಿರ್ತಾರೆ. ಯಾಕಂದ್ರೆ ಅದರಿಂದ ಒಳ್ಳೆ, ಈಗ ಹುಳುಕು ಸ್ಟಾರ್ಟಿಂಗ್ ಕಂಡೀಷನ್ ಇರ್ಬೋದು, ಸೊ ಅದನ್ನ ಕ್ಯಾಲ್ಸಿಯಂ ಆಡ್ ಮಾಡಿರ್ತಾರೆ. ಸೊ ಅದರಿಂದ ಹಲ್ಲಿನ ಹೊರಗಡೆ ಲೇಯರ್ಸ್ ಹೌದು ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇರ್ಬೋದು. ಸೊ ಅದೆಲ್ಲದಕ್ಕೂ ಟೂತ್ ಪೇಸ್ಟ್ ಆಡ್ ಮಾಡಿರ್ತಾರೆ. ಸೊ ಹೆಚ್ಚಿನ ಪಕ್ಷ ಎಲ್ಲದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫ್ಲೂರಿಡೇಟೆಡ್ ಅಂತ ಹೇಳ್ತೇವೆ. ಸೊ ಫ್ಲೂರೈಡ್ ಕಂಟೆಂಟ್ ಅನ್ನ ಆಡ್ ಮಾಡಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಬಾಯಲ್ಲಿ ಹುಳುಕಾಗೋ ಚಾನ್ಸಸ್ ಜಾಸ್ತಿ ಕಡಿಮೆ. ಸೊ ಫ್ಲೂರೈಡ್ ಇಂದ ಹುಳುಕಾಗೋ ಚಾನ್ಸಸ್ ಕಡಿಮೆ. ಸೊ ಇದರಿಂದ ಅದನ್ನ ಟೂತ್ ಪೇಸ್ಟ್ ಅಲ್ಲಿ ಇರೋದ್ರಿಂದ ಸೊ ಹುಳುಕು ಸ್ಟಾರ್ಟಿಂಗ್ ಕಂಡೀಷನ್ ಅಲ್ಲಿ ಇದ್ರು ಅದೆಲ್ಲ ಹಾಗೆ ಕಡಿಮೆ ಆಗೋದಾಗಿರ್ಲಿ, ಅಥವಾ ಹುಳುಕು ಮುಂದೆ ಆಗೋದನ್ನ ಕಡಿಮೆ ಮಾಡುತ್ತೆ. ಸೊ ಹೆಚ್ಚಿನ ಪಕ್ಷ ಎಲ್ಲ ಟೂತ್ ಪೇಸ್ಟ್ ಓಕೆ, ಫ್ಲೂರೈಡ್ ಇರೋ ಟೂತ್ ಪೇಸ್ಟ್ ಯೂಸ್ ಮಾಡ್ರೆ ಒಳ್ಳೇದು ಅಂತ ಹೇಳ್ತೇವೆ. ಸೆನ್ಸಿಟಿವಿಟಿ ಅಂತ ಅಂದ್ಕೂಳೆ ಹಲ್ ಸೌದು ಸೆನ್ಸಿಟಿವಿಟಿ ಆಗಿರ್ಬೋದು, ಹೊರಗಡೆ ಪದರ ಸೌದು ಸೆನ್ಸಿಟಿವಿಟಿ ಆಗಿರ್ಬೋದು. ಸೊ ಅದಕ್ಕೆ ಯಾವ ತರ ಸೆನ್ಸಿಟಿವಿಟಿ ಇದೆ, ಕಾರಣ ಏನು ಅಂತ ನೋಡಿಕೊಂಡು ಅವಾಗ ಅದಕ್ಕೆ ತಕ್ಕಂತ ಸೆನ್ಸಿಟಿವಿಟಿ ರಿಲೇಟೆಡ್ ಟೂತ್ ಪೇಸ್ಟ್ ಯೂಸ್ ಮಾಡೋದು. ಎಲ್ಲಾ ಸೆನ್ಸಿಟಿವಿಟಿನೂ ಒಂದೇ ತರ ಅಲ್ಲ. ಸೆನ್ಸಿಟಿವಿಟಿ ಇದೆ ಅನ್ಕೊಳ್ಳೆ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಸೆನ್ಸಿಟಿವ್ ಟೂತ್ ಪೇಸ್ಟ್ ಕೊಡಿ ಅಂತ ತಗೊಬಂದು ಯೂಸ್ ಮಾಡ್ರೆ ಅದು ಹೆಲ್ಪ್ ಆಗಲ್ಲ. ಯಾಕೆ ಸೆನ್ಸಿಟಿವಿಟಿ ಇದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತ ಟೂತ್ ಪೇಸ್ಟ್ ಅನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಡಾಕ್ಟರ್, ಈಗ ನಾರ್ಮಲ್ ಟೂತ್ ಪೇಸ್ಟ್ ಬಗ್ಗೆ ಎಲ್ಲ ಆಯ್ತು, ಇನ್ನು ಹೋಮಿಯೋಪತಿಕ್ ಆಯುರ್ವೇದಿಕ್ ಟೂತ್ ಪೇಸ್ಟ್ ಬಗ್ಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ರಿ ನೀವು. ಸೊ ಈಗ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಂತ ತಗೊಂಡ್ರೆ, ಆಯುರ್ವೇದಿಕ್ ಅಂದ್ರೆ ಈಗ ನಾವು ಇಂಡಿಯಾ ಅಂತ ತಗೊಂಡ್ರೆ ನಮ್ಮಲ್ಲಿ ಆಯುರ್ವೇದ ಜಾಸ್ತಿ. ಸೊ ಹೊರಗಡೆ ದೇಶಗಳಲ್ಲಿ ಇಲ್ಲ. ಸೊ ಆಯುರ್ವೇದದಲ್ಲೂ ಈಗ ತುಂಬಾ ಬೇರ್ಗಳಾಗಿರ್ಲಿ, ತುಂಬಾ ಮನೆಮದ್ದುಗಳಾಗಿರ್ಲಿ, ಆ ತರದನ್ನ ಯೂಸ್ ಮಾಡಿದ್ರೆ ನಾವು ಹಳೆ ಕಾಲದಿಂದ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಸೊ ಈಗ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಷ್ಟೇ ಬೇವಿರೋದು ಇರುತ್ತೆ, ಇಲ್ಲ ಅಂದ್ರೆ ಲವಂಗ ಇರುತ್ತೆ, ಲವಂಗದ ಎಣ್ಣೆ ಇರುತ್ತೆ. ಸೊ ಇದೆಲ್ಲದೂ ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೇವೆ. ಸೊ ಇದರಿಂದ ಹಲ್ಲು ನೋವು ಆಗಿರ್ಲಿ ಕಡಿಮೆ ಮಾಡೋದಾಗಿರ್ಲಿ, ಸೊ ಇದನ್ನೆಲ್ಲ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಲ್ಲೂ ಆಡ್ ಮಾಡಿ ಅದ್ರ ಜೊತೆಗೆ ನಾರ್ಮಲ್ ಬಾಕಿ ಕಂಟೆಂಟ್ಸ್ ಹೇಗೆ ನಾರ್ಮಲ್ ಬೇರೆ ಟೂತ್ ಪೇಸ್ಟ್ ಗಳಲ್ಲಿ ಇರುತ್ತೋ ಅದನ್ನೇ ಸೇರಿಸಿರ್ತಾರೆ. ಸ್ವಲ್ಪ ಆಯುರ್ವೇದಿಕ್ ಫ್ಲೇವರ್ ಕೊಡೋದಾಗಿರ್ಲಿ, ಈಗ ಫನಿಲ್ ಅಂತ ಹೇಳ್ತಾರೆ, ಈಗ ತುಂಬಾ ಬ್ರ್ಯಾಂಡ್ಗಳಲ್ಲಿ ಬರುತ್ತೆ. ಸೊ ಬಡೆ ಸೊಪ್ಪು ಹಾಕಿರ್ತಾರೆ. ಸೊ ಸ್ವಲ್ಪ ಫ್ಲೇವರ್, ಸೊ ಮಕ್ಕಳಿಗಾಗಲಿ ದೊಡ್ಡವರಿಗೆ ಏನೋ ಒಂಥರ ಅದನ್ನ ಯೂಸ್ ಮಾಡೋ ಸ್ವಲ್ಪ ರಿಫ್ರೆಶಿಂಗ್ ಅನ್ಸ್ಬೇಕು, ಏನೋ ಬಾಯಿ ಕ್ಲೀನ್ ಆಗಿದೆ ಅಂತ ಅನ್ಸ್ಬೇಕು. ಸೊ ಈ ತರಕ್ಕೋಸ್ಕರ ಚೇಂಜಸ್ ಇರುತ್ತೆ. ಬಟ್ ಹೆಚ್ಚಿನ ಪಕ್ಷ ಎಲ್ಲ ಟೂತ್ ಪೇಸ್ಟ್ ಅಲ್ಲೂ ಕಂಟೆಂಟ್ಸ್ಗಳು ಸೇಮ್ ಇರುತ್ತೆ. ಎಷ್ಟು ಡೆಂಟಲ್ ಕೇರ್ ತಗೊಂಡ್ರು ಬಾಯಲ್ಲಿ ಹುಣ್ಣಾಗತ್ತೆ ಅಂತ ಹೇಳ್ತೇವೆ. ಬಾಯಲ್ಲಿ ಹುಣ್ಣಾಗೋದಕ್ಕೂ ಅಂದ್ರೆ ನಮ್ಮ ಈ ಡೆಂಟಲ್ ಕೇರ್ ತಗೊಳ್ಳದೇ ಇರೋದಕ್ಕೂ. ಹೌದು, ಈಗ ಡೆಂಟಲ್, ಈಗ ಬಾಯಲ್ಲಿ ಹುಣ್ಣು ಅಂತ ತಗೊಂಡ್ರೆ ತುಂಬಾ ಕಾರಣಗಳಿದೆ. ಸೊ ಒಂದು, ಈಗ ಗಾಯ ಆಗಿ ಹುಣ್ಣಾಗ್ಬೋದು, ಬ್ರಷ್ ಜಾಸ್ತಿ ಮಾಡಿ ಗಾಯ ಆಗುತ್ತೆ. ಸೊ ಗಾಯ ಸ್ಟಾರ್ಟಿಂಗ್ ಅಲ್ಲಿ ಗಾಯ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಅದನ್ನ ಹಾಗೆ ಬಿಡ್ತಾರೆ, ಅದ್ರಲ್ಲಿ ಹುಣ್ಣಾಗುತ್ತೆ. ಸೊ ಇದು ಇರುತ್ತೆ. ಸೊ ಅದನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಕ್ಲೀನ್ ಆಗಿ ಬ್ರಷ್ ಮಾಡೋದು, ಹಗೂರ ಬ್ರಷ್ ಮಾಡೋದು, ಗಟ್ಟಿ ಹಾಕಿ ಉಜ್ಜೋದಲ್ಲ. ಸೊ ಇದು ಒಂದು. ಆಮೇಲೆ ಸ್ಟ್ರೆಸ್ ಅಂತ ಹೇಳ್ತೇವೆ. ಈಗ ಸ್ಟ್ರೆಸ್ ಆಗಿರ್ಲಿ ಅಥವಾ ನಿದ್ರೆ ಸರಿ ಬರ್ದಿರೋದಾಗಿ ಇದೆಲ್ಲದಿಂದನೂ ಬಾಯಲ್ಲಿ ಹುಣ್ಣಾಗುತ್ತೆ. ಸೊ ಬರೀ ಬಾಯಲ್ಲಿ ಕ್ಲೀನ್ ಇಲ್ಲ, ಕಾಯಿ ಆಗಿದೆ ಅಂತ ಮಾತ್ರ ಅಲ್ಲ, ಬಾಕಿದೆಲ್ಲದೂ ರಿಲೇಷನ್ ಇರುತ್ತೆ. ಸೊ ಇದರಿಂದನೂ ಹುಣ್ಣಾಗುತ್ತೆ. ಫುಡ್ ಹ್ಯಾಬಿಟ್ಸ್ ಇಂದನೂ ಹೌದು. ಸೊ ಫುಡ್ ಹ್ಯಾಬಿಟ್ಸ್, ಅಸಿಡಿಕ್ ಫುಡ್ಸ್ ತುಂಬಾ ಜಾಸ್ತಿ ತಗೊಳ್ಳೋದಾಗಿರ್ಲಿ, ಸೊ ಬಾಯಿ pH ಹೆಚ್ಚು ಕಡಿಮೆ ಆಗಿರೋದಾಗಿರ್ಲಿ, ಇದರಿಂದನೂ ಬಾಯಲ್ಲಿ ಹುಣ್ಣಾಗ್ತಾ ಇರುತ್ತೆ. ಮತ್ತೆ ಟ್ರಾಮಾ ಅಂತ ಹೇಳ್ತೇವೆ, ಗಾಯ ಆಗೋದು. ಒಂದು ಬ್ರಷ್ ಮಾಡೋದ್ರಿಂದ ಗಾಯ ಆಗ್ಬೋದು, ಅಥವಾ ಈಗ ವಯಸ್ಸಾದವರು ಹಲ್ ಸೆಟ್ ಹಾಕ್ತಾರೆ. ಸೊ ಹಲ್ ಸೆಟ್ ಎಲ್ಲೋ ಒಂದ್ ಕಡೆ ಜಾಸ್ತಿ ಇರುತ್ತೆ, ಅಲ್ಲಿ ಅದು ಒಸಡಿಗೆ ತಾಗಿ ಗಾಯ ಆಗೋದು. ಸೊ ಇದರಿಂದನೂ ಹುಣ್ಣಾಗೋದಾಗಿರ್ಲಿ, ಈ ತರದ್ದು ಆಗ್ತಾ ಇರುತ್ತೆ. ಮತ್ತೆ ಎಲ್ಲರೂ ಆಹಾರದ ಮಧ್ಯೆ ಸಿಕ್ಕಾಕೊಂತು,
ಸೊ ಹಲ್ ಮಧ್ಯ ಆಹಾರ ಸಿಕ್ಕಾಕೊಂಡು ಅಂದಾಗ ಕಡ್ಡಿ ಹಾಗೆ ತೆಗೆಯೋದು. ಸೊ ಅವಾಗ ಕಡ್ಡಿ ಅಲ್ಲೊಂದೇ ಅಲ್ಲ, ಒಸಡಿಗೂ ಚುಚ್ಬೋದು, ಕೆನ್ನೆಗೂ ಚುಚ್ಬೋದು. ಸೊ ಆವಾಗ ಗಾಯ ಆಗುತ್ತೆ, ಅದು ಹುಣ್ಣಾಗುತ್ತೆ. ಈಗ ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಈಗ ಹುಣ್ಣು ಆಯ್ತು ಅಂದಮೇಲೆ ಸೊ ಹುಣ್ಣು ಯಾಕೆ ಆಗ್ತಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಈಗ ಒಂದ್ಸಲ ಬ್ರಷ್ ಮಾಡ್ಬೇಕಾದ್ರೆ ಹುಣ್ಣು ಆಗ್ತಿದೆ ಅಂದ್ರೆ ಸೊ ಅದನ್ನ ಸರಿಯಾಗಿ ಬ್ರಷ್ ಮಾಡೋದಾಗಿರ್ಲಿ, ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಫಸ್ಟ್ ನೋಡ್ಕೋಬೇಕು. ಹೌದು. ಸೊ ಅದನ್ನ ನೋಡ್ಕೋಬೇಕು. ಈಗ ಸರಿ ನಿದ್ರೆ ಬರ್ತಾ ಇಲ್ಲ ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಈಗ ಅಂತಾನು ಹೇಳ್ತೇವೆ. ಈಗ ಒಂದೊಂದ್ಸಲ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕಮ್ಮಿ ಆದ್ರೂ ಬಾಡಿಲಿ ಹೀಟ್ ಆಗುತ್ತೆ ಅಂತ ಹೇಳ್ತೇವೆ, ಅದರಿಂದನೂ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಸಪ್ಲಿಮೆಂಟ್ಸ್ ತಗೊಳ್ಳೋದಾಗಿರ್ಲಿ. ಯಾಕೆ ಹುಣ್ಣಾಗ್ತಿದೆ, ಒಳಗಡೆಯಿಂದ ಆಗ್ತಿದ್ಯೋ ಹೊರಗಡೆಯಿಂದ ಗಾಯ ಆಗಿ ಆಗ್ತಿದ್ಯೋ ಅದನ್ನ ಸರಿಯಾಗಿ ಗಮನಿಸಿ ಅದಕ್ಕೆ ಬೇಕಾಗಂತ ಟ್ರೀಟ್ಮೆಂಟ್ ಮಾಡಿದ್ರೆ ಕಮ್ಮಿ ಮತ್ತೆ ಪದೇ ಹುಣ್ಣಾಗ್ತಾ ಇದೆಯೋ, ಆಗ ಜಾಗದಲ್ಲಿ ಹುಣ್ಣಾಗ್ತಾ ಇದೆಯೋ, ಸೊ ಅದನ್ನ ಸರಿ ಮಾಡಿ ನೋಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಇಷ್ಟು ಅಂದರೆ ಹುಣ್ಣಾಗಲಿಲ್ಲ ಏನೂ ಆಗಲಿಲ್ಲ ಅಂದರೆ ಈಗ ನಾವು ಬೆಳಗ್ಗೆ ಫಸ್ಟ್ ಒಂದ್ಸಲ ಬ್ರಷ್ ಮಾಡ್ಕೊಳಂತೂ ನಾವು ನಮ್ಮ ವರ್ಕಿಗೆಲ್ಲ ಹೋಗಿರ್ತೀವಿ. ಸಂಜೆ ಆಗೋ ತನಕ ಬಾಯಿಂದ ಒಂಥರ ಸ್ಮೆಲ್ ಬರೋದು, ಅಂದ್ರೆ ನಾವು ಎಷ್ಟೇ ಬಾಯಿ ಮುಕ್ಕಳಿಸಿದ್ರು, ಬಾಯಿ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಒಂಥರ ಸ್ಮೆಲ್ ಬರೋದು, ಅದು ನಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇನ್ನು ಎದುರಿಗಿದ್ದವರಿಗಂತೂ ಇಟ್ಸ್ ಟೋಟಲಿ ಅನ್ಕಂಫರ್ಟೇಬಲ್. ಸೊ ಅದು ಯಾಕೆ ಆಗತ್ತೆ ಮತ್ತೆ ಅದಕ್ಕೆ ಪ್ರಿಕಾಷನ್ಸ್ ಏನಿದೆ? ಓಕೆ, ಸೊ ಈಗ ಬ್ಯಾಡ್ ಬ್ರೆತ್ ಅಂತ ಹೇಳ್ತೇವೆ, ಬಾಯಲ್ಲಿ ವಾಸನೆ ಬರೋದು, ಬ್ಯಾಡ್ ಬ್ರೆತ್, ಹೆಲಿಟೋಸಿಸ್ ಅಂತ ನಮ್ಮ ಟರ್ಮ್ಸ್ ಅಲ್ಲಿ ಹೇಳ್ತೇವೆ. ಸೊ ಅದಕ್ಕೆ ಕಾರಣಗಳು ಅದೇ. ಈಗ ಏನಾಗುತ್ತೆ, ಈಗ ಒಂದು ಸರಿಯಾಗಿ ಬ್ರಷ್, ನಾನು ಹೇಳಿದಾಗೆ ಸರಿಯಾಗಿ ಬ್ರಷ್ ಮಾಡಬೇಕು. ನಾನು ಬ್ರಷ್ ಮಾಡಿದ್ದೀನಿ ಅನ್ನೋದೊಂದೇ ಅಲ್ಲ, ಹೇಗೆ ಬ್ರಷ್ ಮಾಡ್ತಿದ್ದೀರಾ. ಸೊ ಈಗ ಬ್ರಷ್ ಈಗ ಹಲ್ಲು ಒಂದೇ ಅಲ್ಲ, ಈಗ ಬಾಯಿನ ಓರಲ್ ಕೇರ್ ಅಂತ ಬಂದಾಗ ಸೊ ಬಾಯಿ ಒಂದೇ ಅಲ್ಲ, ಅದ್ರ ಜೊತೆಗೆ ಈಗ ನಾಲ್ಗೆ ಇದೆ, ಒಸಡಿದೆ, ಅದೆಲ್ಲದನ್ನು ಕ್ಲೀನಾಗಿ ಇಟ್ಕೋಬೇಕು. ಕೆಲವೊಬ್ಬರು ಬ್ರಷ್ ಮಾಡ್ತಾರೆ, ಹಲ್ಲಿಗೆ ಬ್ರಷ್ ಮಾಡ್ತಾರೆ, 2 ಹೊತ್ತು ಬ್ರಷ್ ಮಾಡ್ತಾರೆ, ನಾಲ್ಗೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಸೊ ನಾಲ್ಗೆ ಕ್ಲೀನ್ ಮಾಡ್ತಾ ಇದ್ದಾಗ ನಾಲ್ಗೆ ಮೇಲ್ಗಡೆ ಒಂದು ಬಿಳಿ ಲೇಯರ್ ಆಗಿ ಸೊ ಅದರಿಂದ ಸ್ಮೆಲ್, ಅದರಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿರಲಿ, ಅದರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಹೋಗುತ್ತೆ. ಮತ್ತು ಹಲ್ಲು ಮಧ್ಯೆ ಗ್ಯಾಪ್ ಇರ್ಬೋದು ಕೆಲವೊಬ್ಬರಿಗೆ, ಅಥವಾ ಹುಳುಕಾಗಿರ್ಬೋದು. ಸೊ ಅಲ್ಲಿ ಆಹಾರ ಸಿಕ್ಕಾಕೊಂಡಿರುತ್ತೆ. ಸೊ ನೀವು ಬೆಳಿಗ್ಗೆ ಬ್ರಷ್ ಮಾಡ್ತೀರಾ, ಸಂಜೆ ತನಕ ಮತ್ತೆ ರಾತ್ರಿ ಬ್ರಷ್ ಮಾಡ್ತೀರಾ ಅಂತ ಅನ್ಕೊಂಡ್ರು, ಮತ್ತೆ ಮಧ್ಯ ಆಹಾರ ತಿಂತಾ ಇರ್ತೀರಾ, ಬಾಯಿ ಮುಕ್ಕಳಿಸಿದ್ರು, ಹುಳುಕಿದ್ದಾಗ ಗ್ಯಾಪ್ ಇದ್ದಾಗ ಆಹಾರ ಸಿಕ್ಕಾಕೊಳ್ಳೋದು ಜಾಸ್ತಿ. ಅವಾಗಲ್ಲೇ ಆಹಾರ ಇದ್ದು ಏನಾಗುತ್ತೆ, ಆಹಾರ ಕೊಳಿತಾ ಹೋಯ್ತು ಅಂದ್ಕೂಳೆ ಸ್ಮೆಲ್ ಬರುತ್ತೆ. ಸೊ ಅವಾಗ ನಿಮಗೆ ಬ್ಯಾಡ್ ಬ್ರೆತ್ ಆಗಿರಲಿ, ಮಾತಾಡಿದಾಗ ಸ್ಮೆಲ್ ಬರೋದಾಗಿರಲಿ, ಈ ಥರದ ಚಾನ್ಸಸ್ ಜಾಸ್ತಿ. ಸೊ ಏನು ಕಾರಣ, ಗ್ಯಾಪ್ ಇದೆಯೋ ಅದನ್ನ ಏನು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಸೊ ಅಥವಾ ಹುಳುಕಾಗಿದೆಯೋ, ಅಲ್ಲಿ ಆಹಾರ ಸಿಕ್ಕಾಕೊಳ್ತಾ ಇದೆಯೋ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಅಥವಾ ಎಲ್ಲ ಸರಿ ಇದೇನೂ ತೊಂದರೆ ಇಲ್ಲ, ನಾಲ್ಗೆ ಕ್ಲೀನ್ ಮಾಡ್ಕೋತಾ ಇದ್ದೀರಾ, ಸರಿ ಬ್ರಷ್ ಮಾಡ್ತಾ ಇದ್ದೀರಾ, ಸರಿ ಬಾಯಿ ವಾಶ್ ಮಾಡ್ಕೋತಾ ಇದ್ದೀರಾ ಆಹಾರ ತೊಗೊಂಡಾದ್ಮೇಲೆ, ಅದನ್ನು ಜಾಸ್ತಿ ಗಮನಿಸಿ ಅದೇ ಥರ ಮಾಡಬೇಕಾಗತ್ತೆ. ಅಂದ್ರೆ ಈಗ ನಮ್ಮಲ್ಲಿ ಹಿರಿಯರು ಏನು ಹೇಳ್ತಾರೆ ಅಂತಂದ್ರೆ ಇಂಡೈಜೆಷನ್ ಇಂದಾನು ಕೆಲವೊಮ್ಮೆ ಸ್ಮೆಲ್ ಆಗತ್ತೆ. ಈಗ ತೇಗು ಬರ್ತಾ ಇರುತ್ತೆ, ಸೊ ಅದರಿಂದ ಬಾಯಲ್ಲಿರೋ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ ವಾಮಿಟಿಂಗ್ ಅಂತ ನಾವು ಹೇಳ್ತೇವೆ. ಸೊ ವಾಮಿಟ್ ಆದ್ಮೇಲೆ ಆಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತೇವೆ. ಸೊ ಅದರಿಂದ ಬಾಯಲ್ಲಿ ಎಂಜಲ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು, ಬಾಯಿ ಒಣಗ್ತಾ ಇರ್ಬೋದು ಜಾಸ್ತಿ. ಸೊ ಇದೆಲ್ಲ ಕಂಡೀಷನ್ಸ್ ಇಂದನೂ ಬಾಯಲ್ಲಿ ವಾಸನೆ ಬರೋದು, ಬ್ಯಾಡ್ ಬ್ರೆತ್ ಬರೋದು ಆಗುತ್ತೆ. ಸೊ ಅದೇ ಹೇಳಿದಾಗ ಇಂಟರ್ನಲ್ ಇದ್ದರೆ ಇಂಟರ್ನಲ್ಲಿಂದ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು. ಹೊರಗಡೆಯಿಂದ ಆಗ್ತಾ ಇದೆ, ಹುಳುಕಿಂದ ಆಗ್ತಾ ಇದೆ, ಫುಡ್ ಸಿಕ್ಕಾಕೊಳ್ಳೋದ್ರಿಂದ ಆಗ್ತಾ ಇದೆ ಅಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕಡಿಮೆ ಮಾಡ್ಕೋಬೇಕು. ಆದಷ್ಟು ಬಾಯಿಯ ತೇವಾಂಶವನ್ನು ಮೇಂಟೈನ್ ಮಾಡ್ತಾ ಹೋದರೆ ಬ್ಯಾಡ್ ಬ್ರೆತ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಈಗ ಡೆಂಟಲ್ ಕೇರಿಗೆ ಹೋಮ್ ರೆಮಿಡೀಸ್ ಅಂತ ಯಾವುದಿದೆ? ಮನೆ ಮದ್ದು ನಾವು ಯೂಶಲಿ ಲವಂಗ ಇಟ್ಕೊಳ್ಳೋದು ಅದಷ್ಟು ಗೊತ್ತಿದೆ ನಮಗೆ. ಸೊ ಈಗ ಹೋಮ್ ರೆಮಿಡೀಸ್ ಅಂತ ತಗೊಂಡ್ರೆ ನಮ್ಮಲ್ಲಿ ಏನು ಹೋಮ್ ರೆಮಿಡೀಸ್ ಉಲ್ಲೇಖ ಎಲ್ಲೂ ಇಲ್ಲ. ಸೊ ಇದನ್ನ ಉಪಯೋಗಿಸಿ ಹಲ್ಲು ನೋವು ಕಡಿಮೆ ಆಗುತ್ತೆ ಆ ಥರದ್ದೇನಿಲ್ಲ. ಬಟ್ ನೀವು ಹೇಳಿದಾಗೆ ಲವಂಗದ ಎಣ್ಣೆ ಇದೆ, ಸೊ ಕ್ಲೋವ್ ಆಯಿಲ್ ಅಂತ ಹೇಳ್ತೇವೆ. ಸೊ ಎಮರ್ಜೆನ್ಸಿಗೆ ಮಾತ್ರ. ಸೊ ಮನೆ ಮದ್ದುಗಳೆಲ್ಲ ಯಾಕೆ ಅಂದ್ರೆ ಯಾವಾಗಲೂ ಟ್ರೀಟ್ಮೆಂಟ್ ಅಂತ ಅದನ್ನ ನಾವು ಯಾವತ್ತೂ ಕನ್ಸಿಡರ್ ಮಾಡಬಾರ್ದು. ಸೊ ಏನೋ ಡಾಕ್ಟರ್ಸ್ ಇಲ್ಲ, ನಾವೆಲ್ಲೋ ಹೋಗಿದ್ದೀವಿ, ಎಲ್ಲೋ ಹೊರಗಡೆ ಇದ್ದೀವಿ, ರಿಮೋಟ್ ಏರಿಯಾದಲ್ಲಿ ಇದ್ದೀವಿ, ಡಾಕ್ಟರ್ಸ್ ಇಲ್ಲ, ನಮ್ಮ ಹತ್ರ ಬೇರೆ ಏನೋ ಇದೆ, ಅದೊಂದು ಸೊಪ್ಪು ಇರುತ್ತೆ, ಏನೋ ಒಂದು ಬೇರೆ ಇರುತ್ತೆ, ಎಮರ್ಜೆನ್ಸಿ ಆ ಮೊಮೆಂಟ್ ಇನ್ಸ್ಟಂಟ್ ಬೇಕು. ಬಟ್ ಅದನ್ನ ಮುಗೀತು, ಇವತ್ತು ನಾನು ಲವಂಗ ಸಿಕ್ತು, ಲವಂಗದ ಎಣ್ಣೆ ಇಟ್ಕೊಂಡೆ, ನೋವು ಕಡಿಮೆ ಆಯ್ತು, ಮತ್ತೆ ನೆಕ್ಸ್ಟ್ ಬಂದಾಗ ನೋವು ಬಂದಾಗ ನೆನ್ಪು ಮಾಡ್ಕೊಳ್ಳೋದಲ್ಲ. ಸೊ ಯಾವಾಗ ಡಾಕ್ಟರ್ಸ್ ರೀಚ್ ಅಲ್ಲಿ ಇದ್ದಾರೆ, ನೀವು ಡಾಕ್ಟರ್ಸ್ ಹತ್ರ ಹೋಗಿದ್ದೀರಾ, ಹೋಗಿ ತೋರಿಸ್ಕೊಳ್ಳಿ ಯಾಕೆ ನೋವು ಬಂತು. ಸೊ ನೋವು ಬಂತು ಅಂದ್ಕೊಳ್ಳೆ ಅದಕ್ಕೆ ಏನೋ ಒಂದು ದೊಡ್ಡ ಟ್ರೀಟ್ಮೆಂಟ್ ಹೇಳ್ತಾರೆ, ಈಗ ಹಲ್ಲು ತೆಗೆಸೇ ಬಿಡಿ ಅಂತ ಹೇಳ್ತಾರೆ ಅಂತಿಲ್ಲ, ತುಂಬಾ ಕಾರಣಗಳಿರುತ್ತೆ. ಸೊ ಒಂದ್ಸಲ ಹೋಗಿ ತೋರಿಸ್ಕೊಂಡು ನೋಡ್ಕೊಂಡು ಅದನ್ನ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೇವೆ. ಸೊ ಮನೆ ಮದ್ದಿದೆ, ಹಲ್ಲು ನೋವು ಬಂದ್ರೆ ಲವಂಗದ ಎಣ್ಣೆ ಇದೆ ಅಂತ ತಲೆ ಇಟ್ಕೊಳ್ಳೋದಲ್ಲ. ಸೊ ಲವಂಗದ ಎಣ್ಣೆ ಇರುತ್ತೆ, ಬಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಉತ್ತಮ. ಈಗ ನಮ್ಮ ಸುತ್ತಮುತ್ತ ಇನ್ನೂ ಒಂದು ಮಿತ್ ಅಂತಾನೆ ಹೇಳ್ಬೋದು. ಈ ತಂಬಾಕನ್ನ ನಾವು ಹಲ್ಲು ಕ್ಯಾವಿಟಿ ಎಲ್ಲ ಆಗಿರುತ್ತೆ ಅಥವಾ ಬಹಳ ಜುಮ್ ಅನ್ನುತ್ತೆ, ಸೊ ಅಲ್ಲಿ ಇಟ್ಕೊಂಡ್ರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು ಅಡಿಕೆ ಇದೆ. ತಂಬಾಕು ಒಳ್ಳೇದಲ್ಲ ನಮ್ಗೆಲ್ಲರಿಗೂ ಗೊತ್ತಿದೆ, ಬಟ್ ಚಿಕ್ಕಿರುವಾಗ ಸಣ್ಣ ಮಕ್ಳಿರುವಾಗ ಅದನ್ನ ಹೇಳ್ತಾರೆ. ಹೌದು. ಸೊ ಈಗ ತಂಬಾಕು ಅಂತ ತಗೊಂಡ್ರೆ ಅದರಲ್ಲಿ ಒಳ್ಳೆಯಕ್ಕಿಂತ ಕೆಟ್ಟದ್ದು ಜಾಸ್ತಿ ಎಲ್ಲರಿಗೂ ಗೊತ್ತಿದೆ.
ಸೊ ತಂಬಾಕು ಇಟ್ಕೊಳ್ಳೋದಾಗಿಲ್ಲ, ತಂಬಾಕು ಎಣ್ಣೆ ಆ ಥರ ಮಾಡಿ ಇಟ್ಕೊಳ್ಳೋದಾಗಿಲ್ಲ. ಸೊ ನಾನು ಹೇಳೋ ಥರನೇ ಅದರಲ್ಲೇ ಒಂದು ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಅದಕ್ಕೆ ಸುಡೋ ಥರ ಇರುತ್ತೆ. ಏನೋ ಈಗ ಹಲ್ಲು ನೋವು ಬಂತು, ಇಮಿಡಿಯೇಟ್ಲಿ ಹಲ್ಲು ನೋವು ಬಂತು, ಸೊ ಅದನ್ನಿಟ್ಟು ಅವಾಗ ಅಲ್ಲಿ ಆ ಸುಡೋ ಪ್ರಾಪರ್ಟಿಯಿಂದ ನರಗಳಲ್ಲೇ ಡೆಡ್ ಆಗಿರೋದಾಗಿರ್ಲಿ ಅಥವಾ ಸಪ್ರೆಸ್ ಆಗಿರೋದಾಗಿರ್ಲಿ ಅಂತ ಹೇಳ್ತೇವೆ. ಸೊ ಅವಾಗ ಇಫೆಕ್ಟ್ ಕಡಿಮೆ ಆಯಿತು. ಬಟ್ ಅದು ಟ್ರೀಟ್ಮೆಂಟ್ ಅಲ್ಲ. ಸೊ ಅದೆಲ್ಲ ಯಾವಾಗಲೂ ಒಂದು ಏನೋ ಪ್ರಾಬ್ಲಮ್ ಇದೆ ಅದನ್ನಲ್ಲೇ ಸಣ್ಣ ಮಾಡೋದು ಕಡಿಮೆ ಮಾಡೋದು ಇರುತ್ತೆ. ಬಿಟ್ರೆ ಟ್ರೀಟ್ಮೆಂಟ್ ಅಂದ್ರೆ ಹಲ್ಲಿಗೆ ಯಾವಾಗಲೂ ಅಷ್ಟೇ. ಈಗ ಟ್ಯಾಬ್ಲೆಟ್ಸ್ ಇರುತ್ತೆ, ಹಲ್ಲು ನೋವು ಬಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಸೊ ಯಾವಾಗಲೂ ಅಷ್ಟೇ. ಈಗ ಬೇರೆ ಜ್ವರ ಬಂದ್ರೆ ಟ್ಯಾಬ್ಲೆಟ್ ತಗೊಳ್ತೀರಾ, ಜ್ವರ ಕಡಿಮೆ ಆಗುತ್ತೆ. ಆದ್ರೆ ಟ್ರೀಟ್ಮೆಂಟ್ ಬಾಕಿದು ರೋಗಕ್ಕೆ ಹೆಚ್ಚಿನ ಪಕ್ಷ ಟ್ಯಾಬ್ಲೆಟ್ ಅಂದ್ರೆ ಟ್ರೀಟ್ಮೆಂಟ್ ಇರುತ್ತೆ. ಜ್ವರ ಬಂತು ಟ್ಯಾಬ್ಲೆಟ್ ತಗೊಂಡ್ರಿ, ಕೋಲ್ಡ್ ಆಯ್ತು ಟ್ಯಾಬ್ಲೆಟ್ ತಗೊಂಡ್ರಿ, ಟ್ರೀಟ್ಮೆಂಟ್ ಆಗಿರುತ್ತೆ. ಬಟ್ ಹಲ್ಲಿಗೆ ನೋವು ಬಂತು ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಅಲ್ಲ. ಸೊ ಅವಾಗಿನ ಪ್ರಾಬ್ಲಮ್ಸ್ ನೋವು ಕಡಿಮೆ ಮಾಡೋದಕ್ಕಷ್ಟೇ. ಹಲ್ಲಿನ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಯಾಕೆ ನೋವು ಬಂತು, ಹುಳುಕಾಗಿದ್ಯೋ ತುಂಬಿಸೋದು. ಈಗ ನಾನು ಗುಳಿಗೆ ತಗೊಂಡ್ರೆ ಹುಳುಕು ತುಂಬುತ್ತೆ ಅನ್ನೋದು ಜನರಲ್ಲಿ ಇರುತ್ತೆ. ಒಂದ್ಸಲ ನೋವು ಕಡಿಮೆ ಆಯ್ತು ಮುಗೀತು, ಹುಳುಕು ಕಡಿಮೆ ಆಗಿರುತ್ತೆ. ಇಲ್ಲ, ಹುಳುಕು ಶುರುವಾದ ಮೇಲೆ ಅದು ಮತ್ತೆ ಹಾಗೆ ಕಡಿಮೆ ಆಗಲ್ಲ. ಇಷ್ಟೇ ಟ್ಯಾಬ್ಲೆಟ್ ಏನೇ ಮಾಡ್ರೂ ಕಡಿಮೆ ಆಗಲ್ಲ. ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಕಡಿಮೆ ಆಗುತ್ತೆ. ಅದೇ ತರ ಇಲ್ಲ ತಂಬಾಕು ಅಂತಾನೆ ಇರ್ಲಿ, ಓಕೆ ಮಾಡಬಾರ್ದು ಅಂತಾನೆ ನಮ್ಮ ಕಡೆಯಿಂದ ಕೇಳಿದ್ರೆ ಮಾಡಬಾರ್ದು ಅಂತಾನೆ ಹೇಳ್ತೇವೆ. ಬಟ್ ಮಾಡಿದ್ದೀರಾ ಅಂದ್ರೆ ಯಾಕೆ ಮಾಡಿದ್ದೀರಾ, ಏನಕ್ಕೆ ಆ ಥರ ಮಾಡ್ಬೇಕಾಯ್ತು ಅಂತ ನೋಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡಿಸಿ ಅಂತ ನಾವು ಹೇಳ್ತೇವೆ. ಈ ತಂಬಾಕು ಅಂತ ಬಂದಿದ್ದೆ ಬೇರೆ ಬೇರೆ ಅಡಿಕ್ಷನ್ ಲೈಕ್ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಅಥವಾ ಟೊಬ್ಯಾಕೊ ಹಾಕೋದ್ರಿಂದ ಹಲ್ಲಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಹೌದು, ಈಗ ಇಫೆಕ್ಟ್ ಹಲ್ಲಿಗೆ ಒಂದೇ ಅಲ್ಲ, ಇಡೀ ದೇಹಕ್ಕೆಲ್ಲದರಲ್ಲೂ ಅದಕ್ಕೆ ಇಫೆಕ್ಟ್ ಇದೆ. ಬ್ಯಾಡ್ ಇಫೆಕ್ಟ್ ಅಂತಾನೆ ಹೇಳ್ತೇವೆ. ಸೊ ಈಗ ನೀವು ಒಂದು ಸಿಗರೆಟ್ ಅಂತಾನೆ ತಗೊಂಡ್ರೆ, ಸೊ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ. ಸೊ 7,000ದಿಂದ 8,000 ಕೆಮಿಕಲ್ಸ್ ಇರುತ್ತೆ. ನೋಡೋದಕ್ಕೆ ಸಣ್ಣ ಇರುತ್ತೆ, ಬಟ್ 7,000ರಿಂದ 8,000 ಕೆಮಿಕಲ್ಸ್ ಇದೆ. ಅದರಲ್ಲಿ 200ರಿಂದ 250 ಬ್ಯಾಡ್ ಕೆಮಿಕಲ್ಸ್ ಅಂತಾನೆ ಹೇಳ್ತೇವೆ. ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ 100%. ಆ ಥರ ಕೆಮಿಕಲ್ಸ್ ಇರುತ್ತೆ. ಅದರಲ್ಲಿ ಒಂದು 60ರಿಂದ 70 100% ಕ್ಯಾನ್ಸರ್ನ ಅದು ಕ್ಯಾನ್ಸರ್ ಮಾಡುತ್ತೆ, ಕ್ಯಾನ್ಸರ್ ಬರುತ್ತೆ ಬಾಯಿಗೆ ಅನ್ನೋ ಕೆಮಿಕಲ್ಸ್ ಇರುತ್ತೆ. ಸೊ ಅದನ್ನ ಪ್ರತಿದಿನ ಸೇದ್ತಾರೆ. ಈಗ ಒಂದ್ಸಲ ಸೇದ್ರೆ ಇಷ್ಟು ಕೆಮಿಕಲ್ಸ್ ದೇಹಕ್ಕೆ ಹೋಗುತ್ತೆ ಅಂತ ಹೇಳಿದಾಗ ಪ್ರತಿದಿನ ಸೇದ್ತಾ ಇರ್ತಾರೆ. ಅಡಿಕ್ಷನ್ ಆಗತ್ತೆ. ಸೊ ಇದರಿಂದ ತುಂಬಾ ಈ ಕೆಮಿಕಲ್ಸ್ ಎಲ್ಲ ಬಾಯಿಗೆ ಹೋಗುತ್ತೆ, ಬಾಯಲ್ಲಿ ಇಫೆಕ್ಟ್ ಆಗುತ್ತೆ. ಸೊ ಇದರಿಂದ ಮುಂದೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾಕಂದ್ರೆ ಈಗ ಟೊಬಾಕೊ ಅಂತ ನೀವು ತಗೊಂಡ್ರೆ ಅದರಲ್ಲಿ ನಿಕೋಟಿನ್ ಅಂತ ಇರುತ್ತೆ ಅಲ್ವಾ. ಸೊ ಮೇನ್ ಕಂಟೆಂಟ್ ಅದೇ ಜಾಸ್ತಿ, ಎಡಿಕ್ಷನ್ ಮಾಡೋದು ಕಂಟೆಂಟ್ ಜಾಸ್ತಿ ಅದೇ. ಸೊ ಎಡಿಕ್ಷನ್ ಈಗ ನಿಕೋಟಿನ್ ಅಂತ ತಗೊಂಡ್ರೆ ನಿಕೋಟಿನ್ ಏನ್ ಮಾಡುತ್ತೆ ಅಂದ್ರೆ ರಕ್ತನಾಳಗಳನ್ನ ಸಣ್ಣ ಮಾಡುತ್ತೆ. ಸೊ ಒಂದ್ಸಲ ರಕ್ತನಾಳಗಳು ಸಣ್ಣ ಆಯ್ತು, ನೀವು ಸ್ಮೋಕ್ ಮಾಡ್ಕೊಳ್ಳೆ ಬಾಯಲ್ಲಿರೋ ರಕ್ತನಾಳಗಳು ಸಣ್ಣ ಆಯ್ತು. ಸೊ ಅವಾಗ ಏನಾಗುತ್ತೆ, ಎಲ್ಲ ಬಾಯಲ್ಲಿರೋ ಜೀವಕೋಶಗಳಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗೋದಿಲ್ಲ, ಆಕ್ಸಿಜನ್ ಸಿಗೋದಿಲ್ಲ, ರಕ್ತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಈಗ ನಾವು ಸ್ಮೋಕಿಂಗ್ ಅಂತ ತಗೊಂಡ್ರೆ 2 ಥರ. ಈಗ ಇಮಿಡಿಯೇಟ್ ಬ್ಯಾಡ್ ಇಫೆಕ್ಟ್ ಅಂತ ಹೇಳ್ತೇವೆ, ಲಾಂಗ್ ಟರ್ಮ್ ಅಂತ ಹೇಳ್ತೇವೆ. ಇಮಿಡಿಯೇಟ್ ಅಂತ ತಗೊಂಡ್ರೆ ಈಗ ಹಲ್ಲುಗಳು ಹಳದಿ ಆಗಿರೋದಾಗಿರ್ಲಿ ಅಥವಾ ಬಾಯಿ ಒಣಗಿರೋದಾಗಿರಲಿ ಅಥವಾ ರುಚಿ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಇಮಿಡಿಯೇಟ್ ಇಫೆಕ್ಟ್ ಮಾಡಿ ಸ್ವಲ್ಪ ತಿಂಗಳಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಅಂತ ಇದೇ ಆಗಿ ಪದೇ ಆಗಿ ಹಲ್ಲುಗಳು ಒಸಡುಗಳು ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಒಸಡು ವೀಕ್ ಒಸಡಿಗೆ ಅಷ್ಟೇ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ರಕ್ತ ಕಡಿಮೆ ಹೋಗ್ತಾ ಹೋಗುತ್ತೆ, ಆಕ್ಸಿಜನ್ ಕಡಿಮೆ ಹೋಗುತ್ತೆ. ಸೊ ಇದರಿಂದ ಒಸಡು ವೀಕ್ ಆಗುತ್ತೆ. ಒಸಡು ವೀಕ್ ಆದ ಕೂಡ ಹಲ್ಲಿಗೆ ಹಿಡ್ಕೊಳ್ಳೋದಕ್ಕೆ ಸಪೋರ್ಟ್ ಇಲ್ಲ, ಹಲ್ಲು ಅಲ್ಗಾಡಕ್ಕೆ ಶುರುವಾಗುತ್ತೆ, ಹಲ್ಲುಗಳು ಬೀಳ್ತಾ ಹೋಗುತ್ತೆ ಅಥವಾ ಒಸಡುಗಳ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಲಾಂಗ್ ಟರ್ಮ್ ಇಫೆಕ್ಟ್ ಅಂತ ನಾವು ಹೇಳ್ತಾ ಹೋಗ್ತೇವೆ. ಅದೇ ಆಗಿ ಹುಣ್ಣಾಗೋದು. ಸೊ ಇದೆಲ್ಲ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ, ರಕ್ತ ಸಂಚಾರ ಕಡಿಮೆ ಆದ್ಕೊಳ್ಳಿ ಹುಣ್ಣಾಗ ಜಾಸ್ತಿ. ಚಿಕ್ಕ ಗಾಯ ಆದ್ರೂ ದೊಡ್ಡ ಹುಣ್ಣಾಗುತ್ತೆ. ಹುಣ್ಣು ಕಡಿಮೆನೇ ಆಗೋದಿಲ್ಲ, ಜಾಸ್ತಿ ಪದೇ ಆಗೋದು, ಬೇರೆ ಕಡೆ ಆಗೋದು. ಚಿಕ್ಕ ಗಾಯ ಆದ್ರೂ ದೊಡ್ಡ ಹುಣ್ಣಾಗೋದು. ಹುಣ್ಣಾದ್ರೆ 1 ವಾರ 15 ದಿವಸದಲ್ಲಿ ಕಡಿಮೆ ಆಗಬೇಕು. ಬಟ್ ತಿಂಗಳಾನ್ಗಟ್ಲೆ 6 ತಿಂಗಳ 1 ವರ್ಷ ಆದರೂ ಹುಣ್ಣು ಕಡಿಮೆನೇ ಆಗೋದಿಲ್ಲ. ಈ ಥರ ಆಗ್ತಾ ಹೋಗುತ್ತೆ. ಅದೇ ಮುಂದೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇದೆಲ್ಲ ಬ್ಯಾಡ್ ಇಫೆಕ್ಟ್. ಈಗ ಸ್ಮೋಕಿಂಗ್ ಡ್ರಿಂಕಿಂಗ್ ಅಂತ ತಗೊಂಡ್ರೆ ಡ್ರಿಂಕಿಂಗ್ದು ಯಾವಾಗಲೂ ಡೈರೆಕ್ಟ್ ಇಫೆಕ್ಟ್ ಇಲ್ಲ ಹಲ್ಲಿಗೆ. ಆದರೆ ಯಾರೊಬ್ಬ ಜಾಸ್ತಿ ಡ್ರಿಂಕ್ ಮಾಡ್ತಿದ್ದಾನೆ ಅದ್ರ ಜೊತೆಗೆ ಸ್ಮೋಕು ಮಾಡ್ತಾ ಇರ್ತಾನೆ ಹೆಚ್ಚಿನ ಪಕ್ಷ. ಸ್ಮೋಕ್ ಜಾಸ್ತಿ ಮಾಡ್ತಿದ್ದಾನೆ ಅಂದರೆ ಡ್ರಿಂಕ್ನ ಮಾಡದೇ ಇರಬಹುದು, ಆದರೆ ಡ್ರಿಂಕ್ ಮಾಡ್ತಿದ್ದಾನೆ ಹೆಚ್ಚಿನ ಪಕ್ಷ ಸ್ಮೋಕಾರು ಮಾಡ್ತಾ ಇರ್ತಾನೆ. ಸೊ ಅದೆಲ್ಲ ಇಂಟರ್ಲಿಂಕ್. ಸೊ ಒಂದನ್ನೇ ತಗೊಂಡ್ರು ಜಾಸ್ತಿ ಇಫೆಕ್ಟ್ ಇಲ್ದಿರೋದು, ಅದು 2 ತಗೊಂಡ್ರೆ ಇಫೆಕ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಈ ಥರ ಇವಾಗ ಕ್ಯಾನ್ಸರ್ ಅಂತ ಬಂದಿದೆ. ಈಗ ನಾರ್ಮಲಿ ಬಾಕಿ ಕ್ಯಾನ್ಸರ್ ಎಲ್ಲ ನಾವು ಕೇಳಿದ್ದೀವಿ. ಈಗ ಬಾಯಲ್ಲಿ ಕ್ಯಾನ್ಸರ್ ಆಗುತ್ತೆ ಅದನ್ನು ಕೇಳಿದ್ದೀವಿ. ಇನ್ನು ಹಲ್ಲಿಗೆ ಅಥವಾ ಒಸಡಿಗೆ ಅದಕ್ಕೂ ಕ್ಯಾನ್ಸರ್ ಆಗುತ್ತಾ? ಇಲ್ಲ, ಬಾಯಿಯ ಕ್ಯಾನ್ಸರ್ ಅಂದ್ರೆ ಅಷ್ಟೇ. ಈಗ ಹಲ್ಲಿಗೆ ಒಸಡಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಒಸಡಿಗೆ ಹರಡೋ ಚಾನ್ಸಸ್ ಇರುತ್ತೆ. ಹಲ್ಲಿಗೆ ಅಂತ ಯಾವಾಗಲೂ ಕ್ಯಾನ್ಸರ್ ಅಂತ ಇಲ್ಲ. ಸೊ ಒಸಡಿನ ಕ್ಯಾನ್ಸರ್ ಅದು ನಿಮಗೆ ವರ್ಲ್ಡ್ ವೈಡ್ ಅಂತ ತಗೊಂಡ್ರೆ ಎಲ್ಲ ಕ್ಯಾನ್ಸರ್ ಅಷ್ಟೇ ಇದು
ಅಪಾಯಕಾರಿ, ಭಯಾನಕನೇ ಅಂತಲೇ ನಾವು ಹೇಳ್ತೇವೆ. ಸೊ ಇದರಲ್ಲೂ ಸ್ಟೇಜಸ್ ಇದೆ. ಸೊ ಇದರಿಂದನೂ ಜೀವ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಹೇಗೆ ಯಾಕೆ ಏನಾಗಿದೆ ಅಂತ ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗತ್ತೆ. ಡಾಕ್ಟರ್, ಈಗ ಹಲ್ಲಿನ ಸ್ಟ್ರಕ್ಚರ್ ಆಗಿರಲಿ ಅಥವಾ ಅದರ ಆರೋಗ್ಯ ಆಗಿರಲಿ, ಹೆರಿಡಿಟ್ರಿ ಪ್ರಾಬ್ಲಮ್ ಅಥವಾ ಹೆರಿಡಿಟ್ರಿಯಿಂದ ಬಂದಿರೋದು, ತಂದೆಯಿಂದ ಅಜ್ಜನಿಂದ ಬಂದಿರೋದು, ಈ ಥರ ಏನಾದರೂ ಕೇಸಸ್ ಇದೆಯಾ? ಸೊ ಈಗ ಹಲ್ಲಿನ ಆರೋಗ್ಯ, ಹಲ್ಲಿನ ಸ್ಟ್ರಕ್ಚರ್ ಅಂತ ತಗೊಂಡ್ರೆ, ಸೊ ನಮ್ಮಲ್ಲಿ ನಾವು ಹೆಚ್ಚಾಗಿ ಏನ್ ಹೇಳ್ತೇವೆ ಅಂದ್ರೆ 50% ಹೆರಿಡಿಟ್ರಿಯಿಂದ ಬರುತ್ತೆ ಅಂತ ಹೇಳ್ತೇವೆ. ಎಲ್ಲದೂ ಅಲ್ಲ. ಈಗ ಅಜ್ಜಂಗಿದ್ದಂಗೆ ಮಗಂಗಿದ್ದಂಗೆ ಮೊಮ್ಮಗಂಗೆ ಇಲ್ಲ. ಒಂದು 50% ಅದು ಸ್ಟ್ರಕ್ಚರ್ ಆಗಿರ್ಲಿ ಅಥವಾ ಒಳಗಡೆ ಕಂಟೆಂಟ್ ಆಗಿರ್ಲಿ, ಆ ತರದನ್ನ ಹೇಳ್ತೇವೆ ನಾವು. ಸೊ ಟೋಟಲ್ ಆಗಿ ಯಾವುದೇ ಒಂದು ಸ್ಟ್ರಕ್ಚರ್ ಒಂದನ್ನ ಮಾತ್ರ ಹೆರಿಡಿಟಿಯಿಂದ ಬರುತ್ತೆ, ಇದು ಹೆರಿಡಿಟಿಯಿಂದ ಬರೋದಿಲ್ಲ ಅಂತ ಯೂಶುವಲಿ ನಾವು ಹೇಳಕ್ಕಾಗೋದಿಲ್ಲ. ಬಟ್ ಜನರಲ್ ಆಗಿ 50% ಮಾತ್ರ ಹೆರಿಡಿಟಿಯಿಂದ ಬರುತ್ತೆ. ಸೊ ಮತ್ತೊಂದೇನು ಅಂದ್ರೆ, ಈಗ ನಾವು ಹೆಚ್ಚಿನ ಪಕ್ಷ ಏನ್ ಹೇಳ್ತೇವೆ ಅಂದ್ರೆ, ಯಾವಾಗ್ಲೂ ಈಗ ಹಲ್ಲು ಮತ್ತೆ ದವಡೆ ಅಂತ ನಾವು ತಗೊಂಡ್ರೆ, ಹಲ್ಲು ಹೆಚ್ಚಾಗಿ ತಂದೆಯಿಂದ ಬರುತ್ತೆ ಅಂತ ನಾವು ಹೇಳ್ತೇವೆ, ಕಂಟೆಂಟ್ಸ್ ಗಳು ಜಾಸ್ತಿ. ದವಡೆ ಯಾವಾಗ್ಲೂ ಹೆಚ್ಚಾಗಿ ತಾಯಿಯಿಂದ ಬರುತ್ತೆ ಅಂತ ನಾವು ಹೇಳ್ತೇವೆ. ಸೊ ಇದರಿಂದ ನೀವು ಕೇಳಿರ್ತೀರಿ ಯಾವಾಗ್ಲೂ ವಿಸ್ಡಮ್ ಟೀತ್ ಅಂತ. ಸೊ ಯಾವಾಗ್ಲೂ ಯಾರಿಗಾದ್ರು ಅಡ್ಡ ಇರುತ್ತೆ, ಸ್ಟ್ರೇಟ್ ಇರಲ್ಲ. ಬುದ್ಧಿ ಬಂದಿದೆ ಅನ್ಕೊಳ್ತೀವಿ. ಹೌದು. ಸೊ ಆತರ. ಸೊ ಅದು ಯಾಕೆ ಅಂದ್ರೆ, ಈಗ ತಂದೆಯಿಂದ ಹಲ್ಲು ಬರುತ್ತೆ, ತಾಯಿಯಿಂದ ದವಡೆ ಬರುತ್ತೆ ಅಂತ ನಾನು ಹೇಳಿದಾಗೆ. ಸೊ ಅದರಿಂದ ಏನಾಗುತ್ತೆ, ಸೊ ಹಲ್ಲು ದೊಡ್ಡ ಇರುತ್ತೆ ಹೆಚ್ಚಿನ ಪಕ್ಷ, ದವಡೆ ಸಣ್ಣ ಇರುತ್ತೆ. ಸೊ ವಿಸ್ಡಮ್ ಟೀತ್ ಹೆಚ್ಚಾಗಿ 18 ಇಂದ 20 ವರ್ಷ ತನಕ ಬರುತ್ತೆ. ಈಗ ವಿಸ್ಡಮ್ ಟೀತ್ ಅಂತಾನೆ ಯಾಕೆ ಕರೀತಾರೆ, ಬಾಕಿ ಹಲ್ಲಿಗೆಲ್ಲ ಹೆಸರಿಲ್ಲ, ನಂಬರ್ ಇದೆ, ಅಥವಾ ಹಲ್ಲು, ಕೋರೆ ಹಲ್ಲು, ಮುಂದಿನ ಹಲ್ಲು ಅಂತ ಹೇಳ್ತೇವೆ. ಇದಕ್ಕೆ ಹೆಚ್ಚಾಗಿ ವಿಸ್ಡಮ್ ಟೀತ್ ಅಥವಾ ಬುದ್ಧಿ ಹಲ್ಲು ಅಂತ ಹೇಳ್ತೇವೆ. ಯಾಕಂದ್ರೆ 18 ಅಥವಾ 20 ವರ್ಷದ ಹೊತ್ತಿಗೆ ಬರುತ್ತೆ. ಅವಾಗ ಬುದ್ಧಿ ಬಂದಿರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಸೊ ಎಲ್ಲರಿಗೂ ಹೇಳಿಕ್ ಬರೋದಿಲ್ಲ. ಸೊ ಆ ಏಜ್ ಅಲ್ಲಿ ಬರೋದ್ರಿಂದ ಅದಕ್ಕೆ ವಿಸ್ಡಮ್ ಟೀತ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ 18 ವರ್ಷದ ಒಳಗಡೆ ಏನಾಗುತ್ತೆ, ದವಡೆ ಬೆಳವಣಿಗೆ ಮುಗ್ದಿರುತ್ತೆ. ಹೆರಿಡಿಟ್ರಿ ಅಂತಾನೆ ತಗೊಂಡ್ರೆ, ತಾಯಿಯಿಂದ ಬಂದಿದೆ ಅಂತ ನಾವು ಅನ್ಕೊಂಡ್ರೆ, ಸೊ ದವಡೆ ಚಿಕ್ಕದಾಗಿರುತ್ತೆ ಹೆಚ್ಚಿನ ಪಕ್ಷ, ಆತರ ನಾರ್ಮಲ್ ಆಗಿ. ಸೊ ಬೆಳವಣಿಗೆ ಮುಗ್ದಿರುತ್ತೆ, ಎಲ್ಲ ಹಲ್ಲು ಬಂದಿರುತ್ತೆ. ಸೊ ಈ ಹಲ್ಲು ಬರೋದಕ್ಕೆ ಜಾಗ ಸಿಗಲ್ಲ. ಸೊ ಆವಾಗ ಏನ್ ಮಾಡುತ್ತೆ, ಹಲ್ಲು ಅಡ್ಡ ಬರೋದು, ಎಲ್ಲಿ ಜಾಗ ಸಿಕ್ತಿದೆ ಅಲ್ಲಿ ಬರೋದಕ್ಕೆ ಟ್ರೈ ಮಾಡೋದು. ಸೊ ಈ ತರ ಆಗುತ್ತೆ. ಸೊ ಅಥವಾ ಸ್ವಲ್ಪ ವರ್ಷದ ನಂತರ ಒಳಗಡೆನೆ ಇರೋದು, ಸುಮಾರು ವರ್ಷ ಒಳಗಡೆನೆ ಇರುತ್ತೆ, ಜಾಗ ಇಲ್ಲದೆ ಒಳಗಡೆನೆ ಇರುತ್ತೆ, ಅದರಿಂದನೂ ನೋವು ಬರ್ಬೋದು. ಸೊ ಬರೋಕೆ ಡೈರೆಕ್ಷನ್ಸ್ ಜಾಗ ಇಲ್ಲದೆ ಅದು ಒತ್ತಿ ನೋವು ಬರೋದು, ಪಕ್ಕದಲ್ಲಿ ಗುಳುಕಾಗೋದು, ಆ ತರ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಆದ್ರೆ ನಾವು ಅದನ್ನ ತೆಗಿಸ್ಬೇಕು ಅಂತ ಹೇಳ್ತೇವೆ. ಅಥವಾ ಕೆಲವೊಬ್ಬರಿಗೆ ಒಳಗಡೆನೆ ಇದೆ, ನೋವು ಬಂದಿಲ್ಲ, ಏನೂ ತೊಂದರೆ ಆಗಿಲ್ಲ, ಮುಂದೆ ಯಾವುದೋ ಒಂದು ಹಲ್ಲು ತೆಗ್ಸಿದ್ರು, ಸ್ವಲ್ಪ ವರ್ಷದ ನಂತರ ಮುಂದೆ ಯಾವುದೋ ಒಂದು ಹಲ್ಲು ತೆಗ್ಸಿದ್ರು, ಅಥವಾ ಹಲ್ಲು ಕೊರ ಆಯ್ತು, ಆ ತರ ಆಗಿ ಅವಾಗ 20-30-40 ವರ್ಷದ ನಂತರನೂ ಬರೋ ಚಾನ್ಸಸ್ ಅಥವಾ ಈಗ ಹುಟ್ಟು ಅಂತಲ್ಲ, ಹಲ್ಲು ಒಳಗಡೆನೆ ಇತ್ತು, ಈಗ ಜಾಗ ಆಗಿರೋದ್ರಿಂದ ಹೊರಗಡೆ ಬಂದಿದೆ ಅಂತ. ಸೊ ಈ ವಿಸ್ಡಮ್ ಟೀತ್ ಟ್ರೀಟ್ಮೆಂಟ್ ಅಂತಾನೆ ನಾವು ತಗೊಂಡ್ರು, ಚಿಕ್ಕ ಪುಟ್ಟ ಹುಳುಕಿದೆ, ಗ್ಯಾಪ್ ಇದೆ ಅಂತಂದ್ರೆ ಮಾತ್ರ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಹಲ್ಲು ತುಂಬಾ ಹಿಂದೆ ಇರುತ್ತೆ, ಮೇಲ್ಗಡೆದಂತೂ ಕಾಣಿಸೋದೇ ಇಲ್ಲ, ಕೆಳಗಡೆದು ಸ್ಟ್ರೇಟ್ ಇದ್ರು ತುಂಬಾ ಹಿಂದೆ ಇರುತ್ತೆ. ಈಗ ಬಾಕಿ ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡಿದಾಗ್ಲೇ, ಈಗ ರೂಟ್ ಕೆನಲ್ ಆಗಿರ್ಲಿ, ಕ್ಯಾಪ್ ಹಾಕಿರೋದಾಗಿರ್ಲಿ, ಅಲ್ಲಿ ತನಕ ಅಷ್ಟು ಹಿಂದೆ ಹೋಗಿ ಅದನ್ನ ಮಾಡ್ಲಿಕ್ಕೆ ಜಾಗ ಸಿಗಲ್ಲ. ನಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ ತನಕ ಹೋಗಿ ನೋಡ್ಲಿಕ್ಕೆ ಸಿಗ್ಬೇಕು, ಫಸ್ಟ್ ಹಳ್ಳಿ ನೋಡ್ಲಿಕ್ಕೆ ಕಾಣೋದಲ್ಲ. ಅಷ್ಟು ಹಿಂದೆ ಹೋಗಿ ಅದನ್ನ ಕೊರೆದು ಕ್ಲೀನ್ ಮಾಡಿ ಫಿಲ್ಲಿಂಗ್ ಮಾಡಿ ಕ್ಯಾಪ್ ಹಾಕಕ್ಕೆ ಜಾಗ ಸಾಕಾಗಲ್ಲ. ಸೊ ಚಿಕ್ಕ ಪುಟ್ಟ ಹುಳುಕಿದ್ರೆ ಮಾತ್ರ ಅದಕ್ಕೆ ಫಿಲ್ಲಿಂಗ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ನೋವು ಬರ್ತಾ ಇದೆ, ಅಡ್ಡ ತಿಡ್ಡ ಇದೆ, ಸ್ಟ್ರೇಟ್ ಇಲ್ಲ, ಈ ತರದಿದ್ರೆ ತೆಗ್ಸೋದೊಂದೇ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ, ಬೇರೆ ಏನೂ ಆಪ್ಷನ್ ಇರೋದಿಲ್ಲ ಈ ತರ. ಸೊ ಇದೆಲ್ಲ ನಿಮ್ಗೆ ಹೆರಿಡಿಟ್ರಿಲೇ ಬಂತು. ಸೊ ಈ ತರ ಇದ್ರ ಜೊತೆಗೆ ಬಾಕಿ ಕಂಟೆಂಟ್ಸ್ ಆಗಿರ್ಲಿ, ಹಲ್ಲಿನ ಆರೋಗ್ಯ ಆಗಿರ್ಲಿ, ಕೆಲವೊಬ್ರು ಹಲ್ಲು ಹೇಳ್ತಾರೆ, ನಮ್ಮ ತಂದೆ ಹಲ್ಲು ಸಾಫ್ಟ್ ಇತ್ತು, ನಂದು ಹಲ್ಲು ಸಾಫ್ಟ್ ಇದೆ, ಹುಳುಕ್ ಜಾಸ್ತಿ ಆಗ್ತಾ ಇದೆ. ಓಕೆ, ಆ ತರ ಇರ್ಬೋದು, ಹೆರಿಡಿಟ್ರಿಯಿಂದ ಬಂದಿರ್ಬೋದು. ತಂದೆ ಹಲ್ಲು ಸಾಫ್ಟ್ ಇತ್ತು, ತನ್ನ ಹಲ್ಲು ಸಾಫ್ಟ್ ಇದೆ, ಹುಳುಕಾಗುತ್ತೆ ಅಂತ ನಾವು ಸುಮ್ಮನಿರೋದಲ್ಲ. ತನ್ನ ಸಾಫ್ಟ್ ಇದೆ ನೋಡ್ಕೋಬೇಕಾಗತ್ತೆ. ಮತ್ತೆ ಸಾಫ್ಟ್ ಇದೆ ಅಂತ ಹೇಗೂ ಹುಳುಕಾಗತ್ತೆ ಅಂತ ಕೂರ್ಲದಲ್ಲ. ಸಾಫ್ಟ್ ಇದೆ ಅಂತ ನೀವು 200% ಜಾಸ್ತಿ ಕ್ಲೀನ್ ಇಟ್ಕೊಳಕ್ಕೆ ನೋಡ್ಕೋಬೇಕು. ಹೇಗೂ ಸಾಫ್ಟ್ ಇದೆ, ಹುಳುಕಾಗತ್ತೆ ಅಂತ ಸುಮ್ಮನೆ ಕುತ್ಕೊಂಡ್ರೆ ಏನು ಉಪಯೋಗ ಇಲ್ಲ. ತನ್ನಲ್ಲಿ ವೀಕ್ ಇದೆ, ಹುಳುಕಾಗತ್ತೆ ಅಂತ ನಿಮ್ಗೆ ಗೊತ್ತಿದೆ, ಅನಿಸ್ತಾ ಇದೆ, ಬೇಗ ಹುಳುಕ ಎಷ್ಟು ಕ್ಲೀನ್ ಮಾಡ್ಕೊಂಡ್ರು ಹುಳುಕಾಯ್ತು, ಕ್ಲೀನ್ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಲಿ, ಸರಿಯಾಗಿ ಓರಲ್ ಕೇರ್ ಪದ್ಧತಿ ಆಗಿರ್ಲಿ, ಬ್ರಷ್ ಮಾಡೋದು, ಫ್ಲಾಸ್ ಮಾಡೋದು, ಆ ತರ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕು. ಇದರಿಂದ ನೀವು ಹಲ್ಲನ್ನ, ಇವನ್ ಸಾಫ್ಟ್ ಇರೋ ಹಲ್ಲನ್ನು ಜಾಸ್ತಿ ವರ್ಷ ಬಾಳಿಕೆಗಳು ತಗೋಬಹುದು. ಡಾಕ್ಟರ್, ಈಗ TSS ಹಾಸ್ಪಿಟ್ಲಲ್ಲಿ ನಾವು ನೋಡಿದ್ವಿ, ನೀವು ಹೇಳಿದ್ರಿ ಇಷ್ಟೊಂದು ಫೆಸಿಲಿಟೀಸ್ ಇದೆ, ನೀವು ಇಷ್ಟು ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ. ಶಿರ್ಸಿ ಜನ ಅಂತೂ ಒಂದೇ ಬರ್ತಾರೆ, ಅದು ಬಿಟ್ಟು ಹೊರಗಡೆಯಿಂದ ಯಾರ್ಯಾರು ಬರ್ತಾರೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ, ಡೆಂಟಲ್ ಕೇರಿಗೆ ಅಂತ ನಿಮ್ಮ ಹತ್ರ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಯಾರ್ಯಾವ ಊರಿಂದ ಬರ್ತಾರೆ? ನಮ್ಮ ಆಸ್ಪತ್ರೆಗೆ ಜನ ಬರೋದು ಅಂತ ತಗೊಂಡು ಶಿರ್ಸಿಯವರಂತೂ ಬಂದೇ ಬರ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ, ಇಷ್ಟು
ವೆಲ್ ಫೆಸಿಲಿಟಿ ಇರೋ, ಇಷ್ಟು ವೆಲ್ ಎಕ್ವಿಪ್ಡ್ OT ಏನೇ ಫೆಸಿಲಿಟಿ ಆಗಿರ್ಲಿ ಎಲ್ಲದೂ ಇರೋ ಆಸ್ಪತ್ರೆ ಎಲ್ಲೂ ಇಲ್ಲ. ಸೊ ಎಲ್ಲ ಹೊಸದಾಗಿ ಮಾಡರ್ನೈಸ್ ಆಗಿ ನಾವು ಅಪ್ಡೇಟ್ ಆಗ್ತಾನೆ ಇರ್ತೇವೆ. ಸೊ ಯಾವುದೇ ಹೊಸ ಹಳೇದಿದ್ರು ಅದನ್ನ ತರಿಸಿ ಬೇರೆ ಹೊಸದೇನ್ ಬಂದಿದೆ ಮಾರ್ಕೆಟ್ ಅಲ್ಲಿ, ಏನ್ ಮಾಡರ್ನ್ ಇದೆ, ಏನು ಪೇಷಂಟ್ಸ್ಗೆ ಒಳ್ಳೇದಾಗುತ್ತೆ, ಸೊ ಅದನ್ನೆಲ್ಲದನ್ನು ನಮ್ಮ ಆಸ್ಪತ್ರೆ ಆಲ್ವೇಸ್ ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ಸೊ ಹಳೇದು ಇನ್ನೊಂದು 20 ವರ್ಷ ಹಿಂದಿಂದ ಈಗೂ ಇದೆ, ಆ ಥರ ಯಾವುದೂ ಇಲ್ಲ. ಎಲ್ಲದನ್ನು ಹೊಸದಾಗಿ ಬಂದಿರೋದನ್ನ ತಂದು ಪೇಷಂಟ್ ನಮ್ಮ ಟ್ರೀಟ್ಮೆಂಟ್ಗೆ ಏನು ಉತ್ತಮ, ಏನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು, ಏನು ಕ್ವಾಲಿಟಿ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಅದನ್ನ ಅಪ್ಗ್ರೇಡೇಷನ್ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಜನ ಅಂತೂ ಬರ್ತಾರೆ. ಇದ್ರ ಜೊತೆಗೆ ನೀವು ಸುತ್ತಮುತ್ತಲ ಊರು ಅಂತ ತಗೊಂಡ್ರೆ, ಈಗ ನಾವು ಉತ್ತರ ಕನ್ನಡದಲ್ಲೇ ಈಗ ಮೇಲ್ಗಡೆ ಘಟ್ಟದ ಮೇಲ್ಗಡೆ ಅಂತ ತಗೊಂಡ್ರೆ ಸುತ್ತಮುತ್ತಲ ಈಗ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ್, ಜೊಯ್ಡಾ, ಹಳಿಯ, ಈವನ್ ಹಾವೇರಿ ಆ ಕಡೆ, ಹಾನಗಲ್ ಆ ಕಡೆಯಿಂದನೂ ಜನ ಬರ್ತಾರೆ. ಸೊ ರೆಗ್ಯುಲರ್ ಆಗಿ ಬರ್ತಾರೆ, ಯಾಕಂದ್ರೆ ನಾವು ಅಷ್ಟು ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ರೆಗ್ಯುಲರ್ ಆಗಿ ಬರ್ತಾರೆ. ಏನೇ ಚಿಕ್ಕ ಸಮಸ್ಯೆ ಇದ್ರೂ ಇಲ್ಲಿಗೆ ಬರ್ತಾರೆ. ಇಷ್ಟು ವರ್ಷದಿಂದ ಬರ್ತಾ ಇದ್ದೇವೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದೇ ಹಾಸ್ಪಿಟಲ್ ಅಂತಲ್ಲಿ ಎಲ್ಲಾ ಫೆಸಿಲಿಟಿನೂ ಇದೆ. ಈಗ ಹೊರಗಡೆ ಹೋದ್ರೆ ನಾವು ಈಗ ಬ್ಲಡ್ ಟೆಸ್ಟ್ಗೆ ಬೇರೆ ಕಡೆ ಹೋಗಿ ಅದನ್ನ ಬೇರೆ ಡಾಕ್ಟರ್ ತೋರಿಸ್ಕೊಂಡು ಬನ್ನಿ. ನಮ್ಮಲ್ಲಿ ಎಲ್ಲಾ ಡಾಕ್ಟರ್ಸ್, ಎಲ್ಲಾ ಸ್ಪೆಷಲಿಸ್ಟ್, ಎಲ್ಲಾ ಬೇಕಾದ ಎಲ್ಲಾ ಇಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಲ್ಯಾಬ್ ಇಂದ ಹಿಡಿದು ಎಲ್ಲದೂ ನಮ್ಮಲ್ಲೇ ಇದೆ. ಸೊ ಈಗ ನಾವೇ ಈಗ ಹಲ್ಲಿನ ಚಿಕಿತ್ಸೆ ಅಂತಾನೆ ತಗೊಂಡ್ರೆ, ಈಗ ಹಲ್ಲು ಕೀಳ್ಬೇಕಾಯ್ತು, ಸೊ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಸೊ ಈಗ ಹೊರಗಡೆ ಯೂಶುವಲ್ ಏನ್ ಮಾಡ್ತಾರೆ, ಲ್ಯಾಬ್ ಅವ್ರ ಹತ್ರ ಇರಲ್ಲ, ಹೊರಗಡೆ ಕಳಿಸ್ತಾರೆ, ಲ್ಯಾಬ್ ಮಾಡಿಸ್ಕೊಂಡು ಬನ್ನಿ. ಸೊ ಅವರು ಮತ್ತೆ ಹೋಗ್ಬೇಕು, ಆ ಬಿಸಿಲಲ್ಲಿ ಹೋಗಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಕಾಯ್ಬೇಕು, ರಿಪೋರ್ಟ್ ಬರುತ್ತೆ. ಇಲ್ಲೆಲ್ಲ ನಮ್ಮಲ್ಲೇ ಇದೆ. ರಿಪೋರ್ಟ್ ಮಾಡಿಸ್ಕೊಂಡು ಬೇರೆ ಡಾಕ್ಟರ್ಗೆ ಫಿಸಿಷಿಯನ್ಗೆ ತೋರಿಸ್ಕೊಂಡು ಬರ್ಬೇಕಾಗಿರ್ಲಿ, ಅಲ್ಲೇ ಎಲ್ಲ ನಮ್ಮಲ್ಲೇ ಎಲ್ಲ ಡಾಕ್ಟರ್ಸ್ ಸ್ಪೆಷಲಿಸ್ಟ್, ಅದು ಮತ್ತೆ ನಾರ್ಮಲ್ ಡಾಕ್ಟರ್ಸ್ ಅಲ್ಲ, ಸ್ಪೆಷಲಿಸ್ಟ್ ನಮ್ಮಲ್ಲೇ ಇರೋದ್ರಿಂದ ಎಲ್ಲದೂ ಒಂದೇ ಕಡೆ ಆಗ್ಬಿಡುತ್ತೆ. ಸೊ ಅದನ್ನ ಒಂದು ಧೈರ್ಯ ಅವ್ರಿಗೆ. ಸೊ ಇದೇ ತರ ಸುತ್ತಮುತ್ತ ಎಲ್ಲ ಊರಿಂದನೂ ಬರ್ತಾರೆ. ಸೊ ಇವನ್ ಹಾವೇರಿ ಬೇರೆ ಜಿಲ್ಲೆ ಅಂತ ನೀವು ತಗೊಂಡ್ರು, ಹಾವೇರಿ, ಸಾಗರ ಆ ಕಡೆಯಿಂದನೂ ಬರ್ತಾರೆ. ಸೊ ಎಲ್ಲ ನಮ್ಮೂರನ್ನ ಬಿಟ್ಟು ಇಷ್ಟು ದೂರ ಊರುಗಳಿಂದನೂ ರೆಗ್ಯುಲರ್ ಆಗಿ ಎಲ್ಲಾ ಚಿಕಿತ್ಸೆಗೂ ನಮ್ಮಲ್ಲಿ ಜನ ಬರ್ತಾರೆ. ಡಾಕ್ಟರ್ TSS ಅಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇದೆ, ಮತ್ತು ಡೆಂಟಲ್ ಕೇರಿಗೆ ಅಂತಲೇ ನೀವು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾವ್ಯಾವ ಫೆಸಿಲಿಟೀಸ್ ಇದೆ, ಯಾವ್ಯಾವ ಚಿಕಿತ್ಸೆಗಳಿಗೆ ಯಾವ ಥರ ನೀವು ಅದನ್ನು ಸ್ಪಂದಿಸ್ತೀರಿ, ಅದನ್ನು ನೀವು ಇಷ್ಟು ನೀಟಾಗಿ ಹೇಳಿದ್ರಿ. ಅಷ್ಟೇ ಅಲ್ಲ, ಶಿರಸಿ ಬಿಟ್ಟು ಹೊರೂರಿಂದನೂ ಜನ ಬರ್ತಾರೆ ಅಂತಲೂ ನೀವು ತಿಳಿಸಿದ್ರಿ. ಇನ್ನು ಹಲ್ಲಿನ ಆರೋಗ್ಯದ ವಿಷಯ ಬಂದರೆ ಬ್ರಷ್ ಯಾವ್ದು ಯೂಸ್ ಮಾಡಬೇಕು, ಪೇಸ್ಟ್ ಯಾವ್ದು, ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಇಷ್ಟು ಕಾಂಪ್ಲೆಕ್ಸ್ಡ್ ವಿಷಯನ ನೀಟ್ ಆ್ಯಂಡ್ ಕ್ಲೀನಾಗಿ ಜನರಿಗೆ ಅರ್ಥ ಆಗೋ ರೀತಿಲಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ದಿಸ್ ವಂಡರ್ಫುಲ್ ಕಾನ್ವರ್ಸೇಷನ್. ತುಂಬಾ ಹೆಲ್ದಿ ಕಾನ್ವರ್ಸೇಷನ್ ಆಗಿತ್ತು. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಮನುಷ್ಯ ಸೋಷಿಯಲ್ ಬೀಯಿಂಗ್ ಆಗಬೇಕು ಅಂತಂದರೆ ಅವನಿಗೆ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಆ ಕಾನ್ಫಿಡೆನ್ಸಿಗೆ ಸ್ಮೈಲ್ ಚೆನ್ನಾಗಿರಬೇಕು. ಸ್ಮೈಲ್ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಡೆಂಟಲ್ ಹೆಲ್ತ್, ನಮ್ಮ ಓರಲ್ ಹೆಲ್ತ್ ತುಂಬಾ ಚೆನ್ನಾಗಿರಬೇಕು. ಸೊ ಹಲ್ಲುಗಳನ್ನು ಹೇಗೆ ಕಾಪಾಡ್ಕೋಬೇಕು, ಆಸ್ಪತ್ರೆಯಲ್ಲಿ, ಅದರಲ್ಲೂ ನಮ್ಮ TSS ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ ಅದನ್ನು ನಮ್ಮ ಡಾಕ್ಟರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೀಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವ ವಿಷಯಗಳು, TSS ಆಸ್ಪತ್ರೆಯಲ್ಲಿ ಯಾವ ಫೆಸಿಲಿಟೀಸ್ ಇದೆ, ಸೊ ಇಲ್ಲಿಯ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳಿಂದ ನೀವು ವಿಷಯಗಳನ್ನು ತಿಳ್ಕೋಬೇಕು ಅಂತಂದರೆ TSS ಹಾಸ್ಪಿಟಲ್ ಶಿರಸಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಡೆಂಟಲ್ ಹೆಲ್ತ್ ಆರ್ ಓರಲ್ ಹೆಲ್ತ್ಗೆ ಸಂಬಂಧಪಟ್ಟಿರುವ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೇವೆ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.